ನಾವು ಈ ಪ್ರಾರಂಭ ಮಾಡಿದ್ರೆ ಆನ್ಲೈನ್ ಕೋಚಿಂಗ್ CS and other competitive coaching exams ಈಗ ನಾವೇನು ಪ್ರಾರಂಭ ಮಾಡಿದ್ವಿ. On second we had around 1,11,000 people register ಆಗಿದ್ರು. ಇವತ್ತಿಗೆ as on 5th 1,21,000 people register ಆಗಿದ್ದಾರೆ. Average 35% ಹೆಣ್ಮಕ್ಳು ಇದ್ದಾರೆ, 65% ಮೇಲ್ ಇದ್ದಾರೆ. ಸೊ ಇವತ್ತೇನು ಖುಷಿ ಆಗ್ತದೆ ಅಂದ್ರೆ ಆಲ್ ಓವರ್ ಕರ್ನಾಟಕ ನಮ್ಮ ಆಪ್ ಸುಮಾರು 70,000 ಜನ ಡೌನ್ಲೋಡ್ ಮಾಡಿದ್ದಾರೆ. 70,000 ಜನ they have viewed 1.7 million times. I repeat, 70,000 people who have downloaded our app. They have viewed more than 1.7 million times. This is such an amazing thing. People you are use ಮಾಡ್ತಾ ಇದ್ದೀರಿ. I thank you all and having such confidence in our foundation, and I believe there are so many good reviews also about faculty. So ನಾನು ನಿಮ್ಮ ಮುಖಾಂತರ ನನ್ನ entire team, especially Anand is leading this team here, and the faculties, the phenomenal job that the faculties, we have got a great review, and I hope that ನೀವು ಕೊಡ್ತಕ್ಕಂಥ ಸ್ಫೂರ್ತಿ, some of the people what you are writing, it gives us more spirit ಕೆಲಸ ಮಾಡಲಿಕ್ಕೆ. ಈ ತರ ಪ್ರೋತ್ಸಾಹ ನಮಗೆ ಕೊಡಿತಾ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಫಿನಾಮಿನಲ್ ಅಚೀವ್ಮೆಂಟ್ಗೆ ಬಹಳಷ್ಟು ಜನ ಕೆಲಸ ಮಾಡಿದ್ದಾರೆ. ಅವರಿಗೆಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಎಲ್ಲರಿಗಿಂತ ಹೆಚ್ಚಾಗಿ ಬಹಳಷ್ಟು ಜನರು ನಮಗೆ PDF ನೋಟ್ಸ್ ಕಳಿಸ್ಕೊಡಿ ಅಂತ ಹೇಳ್ತಿದ್ದಾರೆ. ಬೈ 13th of February ಎವ್ರಿ ಕ್ಲಾಸಸ್ PDF ನೋಟ್ಸ್ ನೀವು ನಮ್ಮ ಆಪ್ ಮುಖಾಂತರ ತಾವು ನೋಡ್ಬೋದು. ಅದ್ರ ಜೊತೆಗೆ ಏನು ಎಲ್ಲೋ ರೆಕಾರ್ಡಿಂಗ್ ಕಳಿಸಿ ನಮಗೆ ರೆಕಾರ್ಡೆಡ್ ವಿಡಿಯೋಸ್ ಬೇಕಂತ ಹೇಳ್ತಾ ಇದ್ರಿ. ಬೈ ನೆಕ್ಸ್ಟ್ ಮಂಡೇ ಯು ವಿಲ್ ಹ್ಯಾವ್ ಥ್ರೂ ವೆಬ್ ಬೇಸ್ ನಲ್ಲಿ ನೀವು ಹೋದ್ರೆ ಸೊ ಮಾರ್ನಿಂಗ್ ಇಂದ ಈವ್ನಿಂಗ್ ವರೆಗೆ ನಡೆದಿರ್ತಕ್ಕಂಥ ಎಲ್ಲ 5 ತಾಸಿನ ಕ್ಲಾಸು ಬೈ 12 midnight ವರೆಗೆ ಅವೈಲೇಬಲ್ ಇರುತ್ತೆ. ಪೀಪಲ್ ಹೂ ಹ್ಯಾವ್ ಮಿಸ್ಡ್ ದ ಡೇ ಯು ಕ್ಯಾನ್ ಕಮ್ ವಾಚ್ ಇಟ್, and along with that ನಾವು PDF ನೋಟ್ಸ್ ಕಳಿಸ್ತೀವಿ, ನಿಮಗೆ ಅನುಕೂಲ ಆಗ್ಬೋದು. ಸೊ once again I wish you all the very best. People who all have taken this very seriously. ಉದ್ದೇಶ ನಮ್ದು ಇಷ್ಟೇ ಇತ್ತು, ಬಡವರಿಗೆ ಒಳ್ಳೇದಾಗ್ಲಿ, ಬಡ ಮಕ್ಕಳಿಗೆ ಒಳ್ಳೇದಾಗ್ಲಿ. Yes, good evening to all of you. Welcome for today's discussion. ಸೊ ಇಂದು ನಮ್ಮ ಚರ್ಚೆಯ ಮುಂದುವರೆದ ಭಾಗವಾಗಿ ಪ್ಲಾಸಿ ಕದನ 1757 ಅದರ ಬಗ್ಗೆ ಚರ್ಚೆ ಮಾಡಬೇಕು. ಹಿಂದಿನ ಮಾಲಿಕೆಯಲ್ಲಿ ನಾವು ಕರ್ನಾಟಕ ಯುದ್ಧಗಳ ಬಗ್ಗೆ ತಿಳ್ಕೊಂಡ್ರಿ. ಅಲ್ಲಿ ಅಂತಿಮವಾಗಿ ಬ್ರಿಟಿಷರು ಹೇಗೆ ತಮ್ಮ ಮೇಲುಗೈಯನ್ನು ಸಾಧಿಸಿ ಫ್ರೆಂಚರನ್ನು ಈ ರಾಜಕೀಯ ಒಂದು ಪೈಪೋಟಿಯಿಂದ ಹೊರಗೆ ಕಳಿಸಿದರು ಅನ್ನೋದು ನಿಮಗೆ ಗೊತ್ತಾಗಿದೆ. ಸೊ ಈಗ ಪ್ಲಾಸಿ ಬ್ಯಾಟಲ್ ಯುದ್ಧ ನಡೆಯುವುದಕ್ಕೆ ಕಾರಣವೇನು? ಸೊ ಫಸ್ಟ್ ನಾವು ಅದನ್ನು ಡಿಸೈಡ್ ಮಾಡಬೇಕು. ವಾಟ್ ಈಸ್ ದ ರೀಸನ್ ಫಾರ್ ದ ಬ್ಯಾಟಲ್ ಆಫ್ ಪ್ಲಾಸಿ? ನೀವು ಭಾಳ ಹೈಸ್ಕೂಲ್ ದಿನಗಳಿಂದನೂ ಕೇಳಿರ್ತಕ್ಕಂಥ ಒಂದು ಹಳೆಯ ಕದನ, ಅದರ ಮಹತ್ವವಾದಂಥದ್ದು. ಸೊ ವೈ ದ ಬ್ಯಾಟಲ್ ಆಫ್ ಪ್ಲಾಸಿ ಟುಕ್ ಪ್ಲೇಸ್ ಇನ್ 1757? ಪ್ಲಾಸಿ ಅನ್ನೋದು ಒಂದು ಸ್ಥಳದ ಹೆಸರು. ಇಟ್ ಈಸ್ ಜಸ್ಟ್ ದ ನೇಮ್ ಆಫ್ ದ ಪ್ಲೇಸ್ ನಿಯರ್ ಕಲ್ಕತ್ತಾದಿಂದ ಒಂದು 37 ಕಿಲೋಮೀಟರ್ಗಳ ದೂರದಲ್ಲಿ ಇರುವಂಥ ಒಂದು ಮೈದಾನ. ಇಟ್ಸ್ ಅ ಓಪನ್ ಪ್ಲೇಸ್. ಓಕೆ. ಸೊ ಈ ಯುದ್ಧ 1757ಕ್ಕೆ ನಡೆಯಲಿಕ್ಕೆ ಕೆಲವು ಕಾರಣಗಳಿವೆ. ಏನು ಅಂದರೆ, ಆಫ್ಟರ್ ದ ಡೆತ್ ಆಫ್ ಆಲಿವರ್ದಿ ಖಾನನ ನಿಧನದ ನಂತರದಲ್ಲಿ ಅವನ ಮೊಮ್ಮಗ ಸಿರಾಜುದ್ದೌಲಾ ಅಂತ ನಾನು ಹೇಳಿದೆ. ಸೊ ಅವನು ಅಧಿಕಾರಕ್ಕೆ, ಬಂಗಾಳದ ನವಾಬನಾಗಿ ಅಧಿಕಾರಕ್ಕೆ ಬರ್ತಾನೆ. ಸಿರಾಜುದ್ ದೌಲಾ ಬಿಕೇಮ್ ದ ನವಾಬ್ ಆಫ್ ಬೆಂಗಾಲ್. ಅವನು ಬಂಗಾಳದ ನವಾಬನಾಗಿ ಅಧಿಕಾರಕ್ಕೆ ಬರ್ತಾನೆ. ಸೊ ಇವನು ಅಧಿಕಾರಕ್ಕೆ ಬಂದ ಮೇಲೆ, ಸಿರಾಜುದ್ದೌಲಾ ಅಧಿಕಾರಕ್ಕೆ ಬಂದ ಮೇಲೆ ಆಡಳಿತದಲ್ಲಿ ಸಾಕಷ್ಟು ಬದಲಾವಣೆಗಳು ಉಂಟಾಗ್ತವೆ. ರೀಸನ್ ಏನಂದರೆ, ಹಿ ವಾಸ್ ಎ ಗುಡ್ ಅಡ್ಮಿನಿಸ್ಟ್ರೇಟರ್. ಇವನೊಬ್ಬ ಒಳ್ಳೆಯ ಆಡಳಿತಗಾರನಾಗಿದ್ದ. ಸಿರಾಜುದ್ದೌಲಾ ಒಬ್ಬ ಒಳ್ಳೆಯ ಆಡಳಿತಗಾರನಾಗಿದ್ದ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಸೊ ಒಬ್ಬ ಒಳ್ಳೆಯ ಆಡಳಿತಗಾರನಿದ್ದಾಗ ಏನಾಗುತ್ತೆ ಸಹಜವಾಗಿ ಅಂದರೆ, ಹೊರದೇಶ ಬಂದಂಥ ಒಂದು ಕಂಪನಿಯವರು, ಅಂದರೆ ಈಸ್ಟ್ ಇಂಡಿಯಾ ಕಂಪನಿಯವರು ಏನು ವ್ಯಾಪಾರವನ್ನು ಬಂಗಾಳದಲ್ಲಿ ಮಾಡ್ತಾಯಿದ್ರು, ಹುಗ್ಲಿ ನದಿಯ ದಂಡೆಯ ಮೇಲೆ. ಸೊ ಒಂದು ಬಾರಿ ಅವರ ವ್ಯಾಪಾರ ಕೇಂದ್ರಕ್ಕೆ ಅವನು ಭೇಟಿ ಕೊಡ್ತಾನೆ. ಯಾವಾಗ? 1756, 1756 ಅಲ್ಲಿ ಅವನ ವ್ಯಾಪಾರ ಕೇಂದ್ರಕ್ಕೆ, ಬ್ರಿಟಿಷರ ವ್ಯಾಪಾರ ಕೇಂದ್ರಕ್ಕೆ ಅವನೇನು ಮಾಡ್ತಾನೆ, ಒಂದು ಭೇಟಿಯನ್ನು ಕೊಡ್ತಾನೆ. ಹಿ ಗೇವ್ ಎ ವಿಸಿಟ್. ಅಲ್ಲಿ ಏನು ಗೊತ್ತಾಗುತ್ತೆ ಅಂದರೆ, ಆ ಭೇಟಿಯ ಕಾಲದಲ್ಲಿ ಅಕ್ರಮವಾಗಿ ಅವರೊಂದು ಕೋಟೆಯನ್ನು ಕಟ್ಟಲಿಕ್ಕೆ ತಯಾರಿ ಮಾಡಿಕೊಂಡಿರ್ತಾರೆ. ಅಕ್ರಮವಾಗಿ ಒಂದು ಕೋಟೆಯ ನಿರ್ಮಾಣವನ್ನು ಅಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯವರು ಮಾಡ್ತಾ ಇರ್ತಾರೆ. ಆ ಕೋಟೆಯ ಹೆಸರು ಏನು ಅಂತ ಹೇಳಿದರೆ ಪೋರ್ಟ್ ವಿಲಿಯಮ್ ಅಂತ.
ಅದಕ್ಕೆ ಇಂಗ್ಲೀಷ್ನಲ್ಲಿ ಅವರು ಕೊಟ್ಟಿರೋ ಹೆಸರು ಪೋರ್ಟ್ ವಿಲಿಯಂ. ಪೋರ್ಟ್ ವಿಲಿಯಂ ಅನ್ನುವಂಥ ಕೋಟೆಯನ್ನು ಕಟ್ಟಲಿಕ್ಕೆ ಅವರು ಹೊರಟಿರ್ತಾರೆ. ಬಟ್ ಅದಕ್ಕೆ ಅನುಮತಿಯನ್ನು ತೊಗೊಂಡಿರಲ್ಲ. ಅಂದರೆ ನವಾಬನಿಗೆ ಇನ್ಫಾರ್ಮ್ ಮಾಡಿ ಅವನಿಗೆ ಪೂರ್ವಾನುಮತಿಯನ್ನು ತೆಗೆದುಕೊಂಡು ನಾವು ಈ ಥರ ಕಟ್ತಿದ್ದೀವಿ ಅಂತ ಹೇಳ್ದೇ ಕಟ್ತಿರ್ತಾರೆ. ಅಂದರೆ ಒಂದು ರೀತಿಯಲ್ಲಿ ಅನ್ಅಫಿಷಿಯಲ್ ಆಗಿ ವಿದೌಟ್ ಎನಿ ಪರ್ಮಿಷನ್ ಅವರು ನಿರ್ಮಾಣ ಮಾಡಲಿಕ್ಕೆ ಹೊರಟಿರ್ತಾರೆ. ಅದು ಸಿರಾಜುದ್ದೌಲನಿಗೆ ಗೊತ್ತಾಗುತ್ತೆ. ಸೊ ಹಿ ಮೇಡ್ ಅಬ್ಜೆಕ್ಷನ್. ಸಹಜವಾಗಿ ಒಬ್ಬ ನವಾಬನಾಗಿ ಅವನು ಅದಕ್ಕೆ ತಕರಾರು ಮಾಡ್ತಾನೆ. ನಿಮಗೆ ಯಾರು ಪರ್ಮಿಷನ್ ಕೊಟ್ಟರು ಇಲ್ಲಿ ಕಟ್ಟೋದಕ್ಕೆ, ನನ್ನ ಗಮನಕ್ಕೆ ತರದೆ ಹೇಗೆ ಕಟ್ತಿದ್ರಿ ಅಂತ ಪ್ರಶ್ನೆ ಮಾಡಿದಾಗ ಅಲ್ಲಿ ಇದ್ದಂಥ ಸ್ಥಳೀಯ ಅಧಿಕಾರಿ ಒಬ್ಬ ಲೋಕಲ್ ಆಫೀಸರ್ ಇರ್ತಾನೆ. ಅವನ ಹೆಸರು ಏನು ಅಂದರೆ ಕರ್ನಲ್ ವೀಲರ್ ಅಂತ. ಇದು ಬ್ರಿಟಿಷ್ ಅಧಿಕಾರಿಯ ಹೆಸರು. ಕರ್ನಲ್ ವೀಲರ್ ಅನ್ನುವಂಥ ಅಧಿಕಾರಿ ಅಲ್ಲಿದ್ದ ಆ ಸ್ಥಳದಲ್ಲಿ, ಪೋರ್ಟ್ ವಿಲಿಯಂ ಸ್ಥಳದಲ್ಲಿ. ಅವನು ಸ್ವಲ್ಪ ಪೊಲೈಟಾಗಿ ನವಾಬನೊಂದಿಗೆ ರಿಕ್ವೆಸ್ಟ್ ಮಾಡಿ ಏನೋ ತಪ್ಪಾಗಿದೆ, ನೀವು ಇದನ್ನು ಮಾಡಿ, ಎಕ್ಸ್ಕ್ಯೂಸ್ ಮಾಡಿ ಅಂತ ಕೇಳ್ಕೊಂಡಿದ್ದರೆ ಬಹುಶಃ ನಮ್ಮ ಹಿಸ್ಟ್ರಿ ಬೇರೆ ಥರ ಹೋಗ್ತಿತ್ತು. ಆದರೆ ಇವನೇನು ಮಾಡ್ತಾನೆ, ಭಾಳ ದುರಹಂಕಾರದಿಂದ ಅಲ್ಲಿ ಬಿಹೇವ್ ಮಾಡ್ತಾನೆ. ಅರೋಗಂಟ್ ಬಿಹೇವಿಯರ್ ಅಂತ ಹೇಳ್ತೀವಿ. ನವಾಬನೊಂದಿಗೆ ದುರಹಂಕಾರದಿಂದ ಬಿಹೇವ್ ಮಾಡಿ, ನಾವು ಎಲ್ಲಿಯಾದರೂ ಕೋಟೆ ಕಟ್ಕೊಳ್ತೀವಿ, ಅದನ್ನು ಕೇಳಲಿಕ್ಕೆ ನೀವು ಯಾರು, ಹೂ ಆರ್ ಯು ಟು ಆಸ್ಕ್ ಅಂತ ನವಾಬನಿಗೆ ಎದುರು ವಾದಿಸ್ತಾನೆ. ನಿಮ್ಮ ಪರ್ಮಿಷನ್ ನಾವು ತೊಗೊಳ್ಳೋ ಅವಶ್ಯಕತೆ ಇಲ್ಲ, ನಾವು ಆಲ್ರೆಡಿ ಮೊಘಲ್ ಚಕ್ರವರ್ತಿಯಿಂದನೇ ಪರ್ಮಿಷನ್ ತೊಗೊಂಡಿದ್ದೀವಿ, ಜಹಾಂಗೀರ್ನಿಂದ ತೊಗೊಂಡಿದ್ದೀವಿ. 1717ರಲ್ಲಿ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ, ಫರುಕ್ಷಿಯಾರ್ ಅಂತ. ಆ ಫರುಕ್ಷಿಯಾರ್ ಅನ್ನುವ ಚಕ್ರವರ್ತಿ ಕೂಡ ನಮಗೆ ಪರ್ಮಿಷನ್ ಕೊಟ್ಟಿದ್ದಾನೆ. ಸೊ ಮೊಘಲ್ ಚಕ್ರವರ್ತಿಗಳೇ ಪರ್ಮಿಷನ್ ಕೊಟ್ಟ ಮೇಲೆ ಹೂ ಆರ್ ಯು, ನೀವು ಆಫ್ಟರ್ ಆಲ್ ಬಂಗಾಳದ ನವಾಬ, ನಿಮ್ಮ ಪರ್ಮಿಷನ್ ಬೇಕಿಲ್ಲ ಅಂತ ದುರಹಂಕಾರದಿಂದ ಕರ್ನಲ್ ವೀಲರ್ ಹೇಳಿದ್ದಕ್ಕೆ ಆಬ್ವಿಯಸ್ಲಿ ಸಿರಾಜುದ್ದೌಲನಿಗೆ ಭಾಳ ಕೋಪ ಬಂತು. ಸಹಜವಾಗಿ ನವಾಬ್ ಅಂದಮೇಲೆ ಮತ್ತು ಅವನಿಗೆ ಅಧಿಕಾರ ಇದ್ದೇ ಇರುತ್ತೆ. ನನಗೆ ಕೇಳ್ದೇ ನೀವು ಇಷ್ಟು ಮಾಡ್ತೀರಿ ಅನ್ನೋದಾದರೆ ನಿಮಗೆ ಇಲ್ಲಿ ಇರೋದಕ್ಕೆ ನಾನು ಅನುಮತಿ ಕೊಡಲ್ಲ ಅಂಥೇಳಿ ಅವನು ಕೋಪಗೊಂಡು ಏನು ಮಾಡ್ತಾನೆ, ಈ ಒಂದು ಫ್ಯಾಕ್ಟ್ರಿಯನ್ನು ಬಂದ್ ಮಾಡಲಿಕ್ಕೆ ಆದೇಶ ಮಾಡ್ತಾನೆ. ಅಲ್ಲೇನು ಅವರ ವ್ಯಾಪಾರ ನಡೀತಾ ಇರ್ತದೆ, ಇದನ್ನು ಸ್ಟಾಪ್ ಮಾಡಿರಿ, ಬಂದ್ ಮಾಡಿರಿ, ಇದಕ್ಕೆ ನಾನು ಅನುಮತಿ ಕೊಡಲ್ಲ ಅಂತ ಅಲ್ಲೇ ಸ್ಥಳದಲ್ಲೇ ಆದೇಶ ಮಾಡ್ತಾನೆ. ಅದು ಯಾರಿಗೆ ಕೋಪ ತರಿಸುತ್ತೆ ಅಂದರೆ ಕರ್ನಲ್ ವೀಲರ್, ಈ ಅಧಿಕಾರಿಗೆ ಅವನಿಗೆ ಕೋಪ ಬರುತ್ತೆ. ನಾನು ಮಾಡ್ತಾ ಇರೋದೇನೆ ಅವನು ಹೇಗೆ ನಿಲ್ಲಿಸ್ದ ಅಂತ ಹೇಳಿಬಿಟ್ಟು ಇಟ್ ಲೆಡ್ ಟು ಎ ಕ್ಲಾಶ್. ಇದು ಇವರಿಬ್ಬರ ನಡುವೆ ಒಂದು ಸಣ್ಣ ಕದನಕ್ಕೆ, ಘರ್ಷಣೆಗೆ ದಾರಿಯಾಗುತ್ತೆ. ಕ್ಲಾಶ್ ಅಂದರೆ ಘರ್ಷಣೆ, ಒಂದು ಸಂಘರ್ಷಕ್ಕೆ ಕಾರಣ ಆಗುತ್ತೆ. ಈ ಸಂಘರ್ಷದಲ್ಲಿ ಯಾರಿಗೆ ಸೋಲಾಗುತ್ತೆ ಅಂದರೆ ಕರ್ನಲ್ ವೀಲರ್ನಿಗೆ ಸೋಲಾಗುತ್ತೆ. ಇದು ನೆನ್ಪಿಟ್ಕೊಳ್ಳಿ, ಇದು ಭಾಳ ಕೀ ಪಾಯಿಂಟು. ಆ ನಡೆದ ಸಂಘರ್ಷದಲ್ಲಿ ಕರ್ನಲ್ ವೀಲರ್ಗೆ ಸೋಲಾಗುತ್ತೆ, ಸಿರಾಜುದ್ದೌಲನಿಗೆ ಗೆಲುವಾಗುತ್ತೆ. ಅವನಿಗೆ ಗೆಲುವಾಗುತ್ತೆ, ಇವನಿಗೆ ಸೋಲಾಗುತ್ತೆ. ಆವಾಗ ಇವನು ತನ್ನ ಜೀವ ಉಳಿಸ್ಕೊಳ್ಳೋದಕ್ಕೆ ತಲೆಮರೆಸಿಕೊಂಡು ಒಂದು ದ್ವೀಪಕ್ಕೆ ಓಡಿ ಹೋಗ್ತಾನೆ. ಒರಿಸ್ಸಾದಲ್ಲಿರುವ ದ್ವೀಪ, ಒರಿಸ್ಸಾದಲ್ಲಿರುವ ಒಂದು ದ್ವೀಪಕ್ಕೆ ಇವನೇನು ಮಾಡ್ತಾನೆ, ಓಡಿ ಹೋಗ್ತಾನೆ. ತನ್ನ ಜೀವ ಉಳಿಸ್ಕೊಂಡ್ರೆ ಸಾಕು ಅಂಥೇಳಿ ಅವನು ಓಡಿ ಹೋಗ್ತಾನೆ. ಇವತ್ತಿಗೂ ನಿಮಗೆ ಗೊತ್ತಿದೆಯಲ್ಲೋ, ಆ ದ್ವೀಪಕ್ಕೆ ಈ ಬ್ರಿಟಿಷ್ ಅಧಿಕಾರಿ ಹೆಸರಿಟ್ಟಿದ್ದಾರೆ, ವೀಲರ್ ಐಲ್ಯಾಂಡ್ ಅಂತ. ನೀವು ಜಾಗ್ರಫಿ ಓದಬೇಕಾದಾಗ ಬರುತ್ತೆ. ಮೊನ್ನೆ ಅಬ್ದುಲ್ ಕಲಾಂ ಅವರ ನಿಧನ ಆದಮೇಲೆ ಅವರಿಗೆ ಗೌರವ ಸೂಚಿಸುವುದಕ್ಕೆ ಈಗ ಅದರ ಹೆಸರನ್ನು ಚೇಂಜ್ ಮಾಡಿ ಅಬ್ದುಲ್ ಕಲಾಂ ಐಲ್ಯಾಂಡ್ ಅಂತ ಅದಕ್ಕೆ ಹೆಸರಿಟ್ಟಿದ್ದಾರೆ. ಬಟ್ ನೀವು ಹಳೇ ಜಾಗ್ರಫಿ ಟೆಕ್ಸ್ಟ್ ಬುಕ್ ತೆಗೆದು ನೋಡಿದ್ರೆ ಅದರಲ್ಲಿ ವೀಲರ್ ದ್ವೀಪ ಅಂತ ಇರುತ್ತೆ. ಈ ಪುಣ್ಯಾತ್ಮನ ಹೆಸರು ಹಾಕಿರ್ತಾರೆ. ಆ್ಯಕ್ಚುಲಿ ಅವನೊಬ್ಬ ರಣಹೇಡಿ, ಯುದ್ಧದಲ್ಲಿ ಸೋತು ತಲೆ ಮರೆಸ್ಕೊಂಡು ಹೋದವನ ಹೆಸರನ್ನು ಆ ದ್ವೀಪಕ್ಕೆ ಬ್ರಿಟಿಷರು ಇಡ್ತಾರೆ, ವೀಲರ್ ಐಲ್ಯಾಂಡ್ ಅಂತ. ನೌ ಇಟ್ ಈಸ್ ಕಾಲ್ಡ್ APJ ಅಬ್ದುಲ್ ಕಲಾಂ ಐಲ್ಯಾಂಡ್. ಈಗ ನೇಮ್ ಚೇಂಜ್ ಆಗಿದೆ. ಸೊ ಈ ಘಟನೆ ಆದ ನಂತರ ಕೆಲವರು ಬ್ರಿಟಿಷ್ ಸೈನಿಕರು ಏನಾಗ್ತಾರೆ, ಬಂದಿ ಆಗ್ತಾರೆ. ಒಂದು 100 ಬ್ರಿಟಿಷ್ ಸೈನಿಕರು, ಸೋಲ್ಜರ್ಸ್ ಇವರ ವಶಕ್ಕೆ ಸಿಕ್ಕಾಕೊಳ್ತಾರೆ. ಈ ಸೋಲ್ಜರ್ಸನ್ನು ಏನು ಮಾಡ್ತಾನೆ ಸಿರಾಜುದ್ದೌಲ ಅಂದರೆ ಒಂದು ಚಿಕ್ಕ ಕೋಣೆಯಲ್ಲಿ ಕೂಡಿ ಹಾಕ್ತಾನೆ. ಅದೊಂಥರ ನೆಲಮಾಳಿಗೆ ಅಂತ ಹೇಳ್ತೀವಿ, ಅದಕ್ಕೆ ನಾವು ಸೆಲ್ಲಾರ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಅಂದರೆ ಗ್ರೌಂಡ್ ಫ್ಲೋರಿಗಿಂತ ಕೆಳಗಿರೋದು, ಬೇಸಿಗಿಂತ ಕೆಳಗಿರೋದು. ಆ ಸೆಲ್ಲಾರಲ್ಲಿ ಒಂದು 100+ ಸೋಲ್ಜರ್ಸನ್ನು ಕೂಡಿ ಹಾಕಲಾಗುತ್ತೆ. ಅವ್ರಿಗೊಂದು ಪಾಠ ಆಗಲಿ, ಒಂದು ಬುದ್ಧಿ ಬರಲಿ ಅಂತ ಹೇಳಿ ಆ ಸೈನಿಕರನ್ನು ಕೂಡಿ ಹಾಕ್ತಾನೆ. ಯಾರು, ಸಿರಾಜುದ್ದೌಲ. ಮತ್ತು ಸೆಲ್ಲಾರ್ ಅಂದಮೇಲೆ ಸಹಜವಾಗಿ ಅದರಲ್ಲಿ ಗಾಳಿ ಬೆಳಕು ಇರಲ್ಲ, ಸಫಕೇಷನ್ ಆಗುತ್ತೆ. ಉಸಿರಾಟದ ತೊಂದರೆಯಿಂದಾಗಿ ಕೆಲವರು ನಿಧನವನ್ನು ಹೊಂದ್ತಾರೆ. ಸಮ್ ಸೋಲ್ಜರ್ಸ್ ಡೈಡ್.
ಕೆಲವರ ಸಾವು ಸಂಭವಿಸುತ್ತೆ. ಎಲ್ಲರೂ ಅಲ್ಲ, ಒಂದು 100 ಜನ ಸೈನಿಕರಲ್ಲಿ ಒಂದು 6-8 ಜನ ಸೈನಿಕರು ಉಸಿರು ಕಟ್ಟಿ ಗಾಳಿ ಬೆಳಕಿಲ್ದೇ ಸಾಯ್ತಾರೆ. ಸೊ ಈ ಘಟನೆಯನ್ನು ಹಿಸ್ಟ್ರಿಯಲ್ಲಿ ಏನಂತ ಕರೀತಾರೆ ಅಂದರೆ ಬ್ಲ್ಯಾಕ್ ಹೋಲ್ ಟ್ರ್ಯಾಜಡಿ ಅಂತ. ಇದು ನಿಮಗೆ KS ಅಲ್ಲಿ ಪದೇ ಪದೇ ಕೇಳ್ತಾನೆ. ಬ್ಲ್ಯಾಕ್ ಹೋಲ್ ಟ್ರ್ಯಾಜಡಿ, ದುರಂತ ಅಂತ ಹೇಳ್ತೀವಿ, ಕನ್ನಡದಲ್ಲಾದರೆ ದುರಂತ ಅಂತ ಹೇಳ್ತೀವಿ. ಕಪ್ಪಿದ್ದು ಕ್ರಿಸ್ತಶಕ 1756ರಲ್ಲಿ 1756. ಓಕೆ, 1766ಅಲ್ಲಿ ಈ ಬ್ಲ್ಯಾಕ್ ಹೋಲ್ ಟ್ರ್ಯಾಜಡಿ ಒಂದು ದುರಂತ ಅಲ್ಲಿ ನಡೆಯುತ್ತೆ. ಇದರಲ್ಲಿ ಬ್ರಿಟಿಷ್ ಸೈನಿಕರು ಸತ್ತಿದ್ದರಿಂದ ಏನಾಗುತ್ತೆ, ಈಸ್ಟ್ ಇಂಡಿಯಾ ಕಂಪನಿಗೆ ಕೋಪ ಬರುತ್ತೆ. ಸಿರಾಜುದ್ದೌಲನೇ ಇವರ ಸಾವಿಗೆ ಕಾರಣ, ನಮ್ಮ ಸೈನಿಕರ ಸಾವಿಗೆ ಅವನು ಏನು ಕಾರಣ ಆಗಿರೋದ್ರಿಂದ ನಾವು ಪ್ರತೀಕಾರ ತೀರಿಸ್ಕೊಳ್ಬೇಕು, ವಿ ಶುಡ್ ಟೇಕ್ ರಿವೆಂಜ್. ಸಿರಾಜುದ್ದೌಲನ ವಿರುದ್ಧ ನಾವು ಸೇಡು ತೀರಿಸ್ಕೊಳ್ಬೇಕು, ಪ್ರತೀಕಾರ ತೀರಿಸ್ಕೊಳ್ಬೇಕು ಅಂತ ಈಸ್ಟ್ ಇಂಡಿಯಾ ಕಂಪನಿಯವರು ತೀರ್ಮಾನ ಮಾಡ್ತಾರೆ. ಬಟ್ ಸೇಡು ತೀರಿಸ್ಕೊಳ್ಳೋದಕ್ಕೆ ಯಾರು ಹೋಗಬೇಕು, ಸ್ವಲ್ಪ ಬುದ್ಧಿವಂತ ವ್ಯಕ್ತಿ ಬೇಕಲ್ಲ. ಅದಕ್ಕೆ ಅವರು ಆರಿಸ್ಕೊಂಡಂಥ ವ್ಯಕ್ತಿ ಯಾರು ಅಂದರೆ ಈ ಮಹಾಶಯ ರಾಬರ್ಟ್ ಕ್ಲೈವ್. ಇವನ ಬಗ್ಗೆ ನಾನು ನಿನ್ನೆ ತರಗತಿಯಲ್ಲಿ ಮಾತಾಡಿದ್ದೇನೆ. ಬಹಳ ಬುದ್ಧಿವಂತ ವ್ಯಕ್ತಿ, ಆದರೆ ಅಷ್ಟೇ ಮೋಸದ ವ್ಯಕ್ತಿ. ನಾವು ಕನ್ನಡದಲ್ಲಿ ಗುಳ್ಳೆ ನರಿ ಅಂತ ಹೇಳ್ತೀವಿ. ರಾಬರ್ಟ್ ಕ್ಲೈವ್ನನ್ನು ಗುಳ್ಳೆ ನರಿ ಅಂತ ಹೇಳ್ತೀವಿ. ಇಂಟೆಲಿಜೆಂಟ್ ಬಟ್ ಚೀಟಿಂಗ್, ಡಿಸಿಟ್ಫುಲ್ ಅಂತ ಹೇಳ್ತೀವಿ. ಸೊ ಈ ರಾಬರ್ಟ್ ಕ್ಲೈವ್ನನ್ನೇ ಯಾಕೆ ಆರಿಸ್ಕೊಂಡ್ರು ಅಂದರೆ, ನಾನು ನಿನ್ನೆಯ ಉಪನ್ಯಾಸದಲ್ಲಿ ಹೇಳಿದೆ, ಹಿ ವಾಸ್ ದ ಮಾಸ್ಟರ್ ಮೈಂಡ್ ಇನ್ ವಿನ್ನಿಂಗ್ ದಿ ಕರ್ನಾಟಿಕ್ ವಾರ್ಸ್. ಕರ್ನಾಟಕ ಯುದ್ಧಗಳನ್ನು ಗೆಲ್ಲುವಲ್ಲಿ ಇವನ ಪಾತ್ರ ಬಹಳ ಮುಖ್ಯ ಇತ್ತು. ವಿಶೇಷವಾಗಿ 2ನೇ ಕರ್ನಾಟಕ ಯುದ್ಧದಲ್ಲಿ ಸೀಜ್ ಆಫ್ ಆರ್ಕೋಟ್, ಅಂದರೆ ಆರ್ಕಾಟ್ ನಗರಕ್ಕೆ ಮುತ್ತಿಗೆ ಹಾಕಿ ಅದನ್ನು ವಶಪಡಿಸಿಕೊಳ್ಳುವಲ್ಲಿ ಇವನ ಪಾತ್ರ ಬಹಳ ಮುಖ್ಯವಾಗಿತ್ತು ಅಂತ ನಾನು ನಿನ್ನೆ ಹೇಳಿದೆ. ಅದರಿಂದಾಗಿ ರಾಬರ್ಟ್ ಕ್ಲೈವ್ ಏನಾಗಿದ್ದ, ಭಾಳ ಫೇಮಸ್ ಆಗಿಬಿಟ್ಟಿದ್ದ. ಅಂದರೆ ಬೆಳಗಾಗೋದ್ರಲ್ಲಿ ಅವನೊಬ್ಬ ಹೀರೋ ಆಗಿಬಿಟ್ಟಿದ್ದ. ಅವನ ಹೆಸರು ಯಾರಿಗೂ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ನಿಮ್ಗೆ ಹೇಳಬೇಕು ಅಂದರೆ ರಾಬರ್ಟ್ ಕ್ಲೈವ್ ಏನಾಗಿದ್ದ ಅಂದರೆ, ಹಿ ವಾಸ್ ಜಸ್ಟ್ ಆನ್ ಅಕೌಂಟೆಂಟ್ ಇನ್ ದ ಈಸ್ಟ್ ಇಂಡಿಯಾ ಕಂಪನಿ. ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಅವನೊಬ್ಬ ಲೆಕ್ಕಪತ್ರ ಬರೆಯುವ ಲೆಕ್ಕಿಗ, ಅಕೌಂಟೆಂಟಾಗಿ ಕೆಲಸ ಮಾಡ್ತಿದ್ದ. ನೋಡಿ, ಅಕೌಂಟೆಂಟ್ ಇದ್ದವನು ಈಗ ಏನಾಗ್ತಿದ್ದಾನೆ, ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋ ಲೆವೆಲಿಗೆ ಅವನು ಬರ್ತಾ ಇದ್ದಾನೆ. ಅಲ್ಲೊಂದು ಕೊಟೇಶನ್ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ. R.C. ಮಜುಮ್ದಾರ್ ಅನ್ನುವ ಇತಿಹಾಸಕಾರರು ಈ ಮಾತನ್ನು ಹೇಳ್ತಾರೆ. ಏನದು ಕೊಟೇಶನ್ನು ಅವನ ಬಗ್ಗೆ ಹೇಳ್ತಾರೆ ಅಂದರೆ, ಫಸ್ಟ್ ಅದನ್ನು ಇಂಗ್ಲೀಷಲ್ಲಿ ಹೇಳಿ ಆಮೇಲೆ ಕನ್ನಡದಲ್ಲಿ ಹೇಳ್ತೀನಿ. ಹ್ಯಾಂಡ್ಸ್ ದಟ್ ವೇರ್ ಟು ರೈಟ್ ದ ಅಕೌಂಟ್ಸ್ ಆಫ್ ದ ಕಂಪನಿ, ಹ್ಯಾಂಡ್ಸ್ ದಟ್ ವೇರ್ ಟು ರೈಟ್ ದ ಅಕೌಂಟ್ಸ್ ಆಫ್ ದ ಕಂಪನಿ ರೋಟ್ ದ ಡೆಸ್ಟಿನಿ ಆಫ್ ಇಂಡಿಯಾ ಅಂತ ಅವ್ರು ಹೇಳ್ತಾರೆ. ಈಗ ಅದನ್ನು ಅನುವಾದ ಮಾಡ್ತೇನೆ. R.C. ಮಜುಮ್ದಾರ್ ಅವರ ಪ್ರಕಾರ, ಯಾವ ಕೈಗಳು ಈಸ್ಟ್ ಇಂಡಿಯಾ ಕಂಪನಿಯ ಲೆಕ್ಕಪತ್ರಗಳನ್ನು ಬರೆಯಬೇಕಾಗಿದ್ದವೋ ಆ ಕೈಗಳು ಭಾರತದ ಹಣೆ ಬರಹವನ್ನು ಬರೆದು ಬಿಟ್ಟವು. ಡೆಸ್ಟಿನಿ ಅಂದರೆ ಹಣೆ ಬರಹ. ನೋಡಿ ಎಷ್ಟು ಅದ್ಭುತವಾಗಿ ಹೇಳ್ತಾರೋ, ಲೆಕ್ಕ ಬರೆಯಬೇಕಾದ ಕೈಗಳು ಈ ದೇಶದ ಹಣೆ ಬರಹವನ್ನು ಬರೆದು ಬಿಟ್ಟವು ಅಂತ ರಾಬರ್ಟ್ ಕ್ಲೈವನ ಬಗ್ಗೆ ಈ ಮಾತನ್ನು R.C. ಮಜುಮ್ದಾರ್ ಅವರು ಹೇಳ್ತಾರೆ. ಸೊ ಹಾಗಾಗಿ ಅವನಲ್ಲಿ ವೃತ್ತಿಯಿಂದ ಒಬ್ಬ ಅಕೌಂಟೆಂಟ್ ಆಗಿದ್ದರೂ ಕೂಡ ಈಗ ಅವನನ್ನು ಬಂಗಾಳಕ್ಕೆ ಕಳಿಸ್ತಾರೆ. ಅವನು ಬಂಗಾಳಕ್ಕೆ ಬಂದಾಗ ಸಮಯ ಏನಾಗಿತ್ತು ಅಂತ ಹೇಳಿದರೆ 1757 ಫೆಬ್ರವರಿ. ಈಗ ನಾವು ಕೂಡ ಫೆಬ್ರವರಿ ತಿಂಗಳಲ್ಲೇ ಇದ್ದೀವಿ. ಫೆಬ್ರವರಿ 1757ರಲ್ಲಿ ಅವನೇನು ಮಾಡ್ತಾನೆ, ಆ್ಯಕ್ಚುಲಿ ವಾಸ್ ವರ್ಕಿಂಗ್ ಇನ್ ಮೆಡ್ರಾಸ್. ಅಲ್ಲಿಂದ ಅವನಿಗೆ ಟ್ರಾನ್ಸ್ಫರ್ ಮಾಡಿ ನೀನು ಕಲ್ಕತ್ತಾಕ್ಕೆ ಹೋಗು ಅಂತ ಬಂಗಾಳಕ್ಕೆ ಕಳಿಸ್ತಾರೆ. ಮಡ್ರಾಸಿಂದ ಬಂಗಾಳಕ್ಕೆ ಬಂದು ಫೆಬ್ರವರಿ 1757ರಲ್ಲಿ ಬಂದು ಅವನೇನು ಮಾಡ್ತಾನೆ, ಒಂದು ಮಾಸ್ಟರ್ ಪ್ಲ್ಯಾನನ್ನು ತಯಾರು ಮಾಡ್ತಾನೆ. ಏನಾದರೂ ಮಾಡಿ ಇವನನ್ನು ಅಧಿಕಾರದಿಂದ ಕೆಳಗಿಳಿಸಬೇಕು. ಯಾರನ್ನು? ಸಿರಾಜುದ್ದೌಲ. ಸಿರಾಜುದ್ದೌಲನನ್ನು ಏನಾದರೂ ಮಾಡಿ ಅಧಿಕಾರದಿಂದ ಕೆಳಗಿಳಿಸೋದಕ್ಕೆ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಲಿಕ್ಕೆ ಅವನೇನು ಮಾಡ್ತಾನೆ, ಸಂಚನ್ನು ರೂಪಿಸ್ತಾನೆ. ಅದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಕಾನ್ಸ್ಪಿರಸಿ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಪಿತೂರಿ ಅಂತ ಹೇಳ್ತೀವಿ. ಸಂಚು ಅಥವಾ ಪಿತೂರಿಯನ್ನು ಅವನು ಹಾಕ್ತಾನೆ. ಈ ಪಿತೂರಿ ಹಾಕಬೇಕಾದಾಗ ಅವನು ಏನು ಮಾಡ್ತಾನೆ ಅಂದರೆ, ಅಲ್ಲಿ ಮತ್ತೆ ನನಗೆ ಚಾಣಕ್ಯ ನೆನಪಿಗೆ ಬರ್ತಾನೆ. ಅರ್ಥಶಾಸ್ತ್ರ ಬರೆದ ಚಾಣಕ್ಯ ಹೇಳ್ತಾನೆ, ಶತ್ರುವಿನ ಶತ್ರು ನಿಮಗೆ ಮಿತ್ರ ಅಂತ. ಇದು ಬಹಳ ಹಳೆಯ ನೀತಿ. ಶತ್ರುವಿನ ಶತ್ರು ನಿಮಗೆ ಮಿತ್ರ ಅಂದರೆ ಎನಿಮೀಸ್ ಎನಿಮಿ ಈಸ್ ಯುವರ್ ಫ್ರೆಂಡ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ.
ಇಲ್ಲಿ ಇವನಿಗೆ ಶತ್ರು ಯಾರು ಅಂದರೆ ಸಿರಾಜುದ್ದೌಲಾ. ಓಕೆ, ಈಗ ಸಿರಾಜುದ್ದೌಲನಿಗೆ ಶತ್ರುಗಳು ಯಾರ್ಯಾರಿದ್ರೋ ಅವರೆಲ್ಲ ಆಟೋಮೆಟಿಕಲಿ ಏನಾಗ್ತಾರೆ, ಇವನಿಗೆ ರಾಬರ್ಟ್ ಕ್ಲೈವ್ನಿಗೆ ಫ್ರೆಂಡ್ ಆಗ್ತಾರೆ. ಸೊ ಅವ್ನು ಫಸ್ಟ್ ಮಾಡಿದ ಕೆಲಸ ಏನು ಅಂದರೆ, ಹೂ ಆರ್ ದ ಎನಿಮೀಸ್ ಆಫ್ ಸಿರಾಜುದ್ದೌಲಾ ಅವ್ರದ್ದೊಂದು ಪಟ್ಟಿ ಮಾಡಿದ. ತನ್ನ ದೂತರನ್ನು ಕಳಿಸಿ ಏನು ನವಾಬ ಇದ್ದ ಸಿರಾಜುದ್ದೌಲಾ, ಇವನ ಶತ್ರುಗಳು ಯಾರು ಇದನ್ನು ಮೊದಲು ಪತ್ತೆ ಹಚ್ಕೊಂಬರ್ರಿ ಅಂತ ಹೇಳ್ದ. ಆಮೇಲೆ ನಾನು ಅವ್ರ ಜೊತೆಗೆ ಮಾತಾಡ್ತೀನಿ ಅಂತ ಹೇಳಿದರೆ, ಈಗ ಭಾಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ನಿಮ್ಗೆ ಗೊತ್ತಾಗುತ್ತೆ. ಫಸ್ಟ್ ಎನಿಮಿ ಯಾರಾಗಿದ್ದರು ಅಂದರೆ ಬೇರೆ ಯಾರೂ ಅಲ್ಲ, ಅವನ ಹೆಸರು ಇತಿಹಾಸದಲ್ಲಿ ಕೊನೆಯವರೆಗೂ ಉಳ್ಕೊಳ್ಳುತ್ತೆ, ಮೀರ್ ಜಾಫರ್. ಇವನ ಹೆಸರು ನೀವೆಲ್ಲ ಕೇಳಿರ್ತೀರಿ, ಇವನ ಹೆಸರು ಕೇಳದೇ ಇರೋರೇ ಇಲ್ಲ. ಹಿ ವಾಸ್ ಆರ್ಮಿ ಕಮಾಂಡರ್. ಈ ಮೀರ್ ಜಾಫರ್ ಅನ್ನೋನು ಏನಾಗಿದ್ದ ಅಂದರೆ ಸಿರಾಜುದ್ದೌಲನ ಸೇನೆಯಲ್ಲಿ ಸೇನಾ ಮುಖ್ಯಸ್ಥನಾಗಿದ್ದ, ಆರ್ಮಿ ಕಮಾಂಡರ್ ಆಗಿದ್ದ, ಚೀಫ್ ಆಫ್ ಆರ್ಮಿ ಆಗಿದ್ದ. ಅವನ ಹೆಸರು ಮೀರ್ ಜಾಫರ್ ಅಂತ. ನೀವೆಲ್ಲ ಹೈಸ್ಕೂಲ್ ದಿನದಿಂದನೂ ಕೇಳಿದ್ದೀರಿ. ಈ ಮೀರ್ ಜಾಫರ್ಗೆ ಒಂದು ದುರಾಸೆ ಇತ್ತು. ಏನು, ನಾನು ನವಾಬನಾಗಬೇಕು, ಬಂಗಾಳ ನನ್ನ ಕೈಯಲ್ಲಿ ಬರಬೇಕು, ಸಿರಾಜುದ್ದೌಲಾ ಬೇಡ ಅನ್ನೋ ದುರಾಸೆ ಇವನ ಹತ್ರ ಇತ್ತು. ಹಿ ವಾಸ್ ಗ್ರೀಡಿ. ದುರಾಸೆ ಅಂದರೆ ಗ್ರೀಡಿ. ಮನುಷ್ಯನಿಗೆ ಆಸೆ ಒಳ್ಳೆಯದು, ಆದರೆ ದುರಾಸೆ ಒಳ್ಳೆಯದಲ್ಲ. ಆಸೆ ಇರಲಿ, ದುರಾಸೆ ಇಟ್ಕೋಬಾರ್ದು. ಓಕೆ, ಸೊ ಇವನಿಗೆ ಅಧಿಕಾರದ ಲಾಲಸೆ ಇತ್ತು, ನಾನು ನವಾಬ್ ಆಗಬೇಕು ಅಂತ. ಆದರೆ ಸಿರಾಜುದ್ದೌಲಾ ಒಳ್ಳೆಯ ವ್ಯಕ್ತಿ ಆದ್ದರಿಂದ ನೀವು ಒಳ್ಳೆಯ ವ್ಯಕ್ತಿಯನ್ನು ಇದಕ್ಕಿದ್ದಂತೆ ಅಧಿಕಾರದಿಂದ ತೆಗಿಯೋಕ್ಕಾಗಲ್ಲ. ಜನ ಗಲಾಟೆ ಮಾಡ್ತಾರೆ, ದಂಗೆ ಹೇಳ್ತಾರೆ, ಬಂಡಾಯ ಹೇಳ್ತಾರೆ. ಅವನು ಕಾಯ್ತಾ ಇದ್ದೆ ಏನಾದರೂ ಮಾಡಿ ಇವನು ತೆಗಿಬೇಕು ಅಂತ. ಸೊ ಆವಾಗ ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ, ಇವನನ್ನು ಭೇಟಿಯಾಗ್ತಾನೆ. ಮೀರ್ ಜಾಫರ್ನನ್ನು ಭೇಟಿಯಾಗಿ ಇವನ ಜೊತೆಗೆ ಮಾತುಕತೆ ನಡೆಸ್ತಾನೆ. ನೋಡು, ನಾನು ಹೇಳ್ದಂಗೆ ಕೇಳಿದರೆ ನಿನ್ನನ್ನು ನವಾಬನನ್ನಾಗಿ ಮಾಡ್ತೇನೆ. ಐ ವಿಲ್ ಮೇಕ್ ಯು ದ ನವಾಬ್ ಆಫ್ ಬೆಂಗಾಲ್, ಬಟ್ ಯು ಶುಡ್ ಡೂ ವಾಟ್ ಐ ಸೇ. ನಾನು ಹೇಳ್ದಂಗೆ ನೀನು ಕೇಳ್ಕೊಂಡು ಹೋಗಬೇಕು ಅಂತ. ಅದಕ್ಕೆ ಹೇಳ್ತಾನೆ, ಸರಿ ನಾನು ಅದಕ್ಕೆ ರೆಡಿ ಇದ್ದೇನೆ, ನಾನು ನವಾಬ್ ಆದರೆ ಸಾಕು, ನೀ ಹೇಳ್ದಂಗೆ ಮಾಡ್ತೀನಿ ಅಂತ. ಆವಾಗ ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ, ನಿನ್ನ ಫ್ರೆಂಡ್ಸ್ ಯಾರಾದರೂ ಮತ್ತಿದ್ದಾರಾ ಅಂತ ಕೇಳ್ತಾನೆ. ನೀನೊಬ್ಬನೇ ಇದೆಯಾ ಅಥವಾ ನಿನ್ನ ಜೊತೆ ಯಾರಾದರೂ ಇದ್ದಾರೆ ಅಂತ. ಅವನು ಹೇಳ್ತಾನೆ, ನನ್ನ ಜೊತೆ 3 ಜನ ಇದ್ದಾರೆ ಅಂತ. ನೋಡಿ, ಇಲ್ಲಿ ನಮ್ಮ ದೇಶದ ಇತಿಹಾಸ ಚೇಂಜ್ ಆಗೋದಿಲ್ಲ, ಇಲ್ಲಿಂದ ನಮ್ಮ ಇತಿಹಾಸ ಟರ್ನ್ ಆಗುತ್ತೆ. ನನ್ನ ಜೊತೆಗೆ 3 ಜನ ಇದ್ದಾರೆ ಅಂತ ಹೇಳ್ತಾನೆ. ಯಾರ್ಯಾರು, ಅವ್ರ ಹೆಸರು ಬೋರ್ಡ್ ಮೇಲೆ ಬರಿತೀನಿ, ನೋಟ್ ಮಾಡ್ಕೊಳ್ಳಿ. ಜಗತ್ ಸೇಠ್ ಅನ್ನುವಂಥ ಒಬ್ಬ ವ್ಯಕ್ತಿ, ಮಾಣಿಕ್ ಚಂದ್ ಅನ್ನುವ ಇನ್ನೊಬ್ಬ ವ್ಯಕ್ತಿ, ಮಾಣಿಕ್ ಚಂದ್ CHAND, ಮಾಣಿಕ್ ಚಂದ್. ಇನ್ನೊಬ್ಬನ ಹೆಸರು ರಾಯ್ ದುರ್ಲಭ್ ಅಂತ. ಇವೆಲ್ಲ ಬಂಗಾಳಿ ಹೆಸರುಗಳು, ಹಾಗಾಗಿ ನಿಮ್ಗೆ ಸ್ವಲ್ಪ ಅದು ಡಿಫ್ರೆಂಟ್ ಅನಿಸ್ಬೋದು. ಇವರೆಲ್ಲ ಏನಾಗಿದ್ದರು ಅಂದರೆ ಮರ್ಚೆಂಟ್ಸ್ ಆಫ್ ಬೆಂಗಾಲ್, ಬಂಗಾಳದ ಭಾರೀ ಶ್ರೀಮಂತ ವ್ಯಾಪಾರಿಗಳು. ಶ್ರೀಮಂತಿಕೆ ಅಂದ್ರೇನು, ಸಿಕ್ಕಾಪಟ್ಟೆ ಸಂಪತ್ತು ಅವರ ಹತ್ರ ಇತ್ತು. ವೆರಿ ರಿಚ್ ಮರ್ಚೆಂಟ್ಸ್ ಆಫ್ ಬೆಂಗಾಲ್. ಅದನ್ನು ಇತಿಹಾಸದಲ್ಲಿ ಅವರನ್ನು ಏನಂತ ಕರೀತಾರೆ ಅಂದರೆ ಬ್ಯಾಂಕರ್ಸ್ ಆಫ್ ಬೆಂಗಾಲ್ ಅಂತ ಕರೀತಾರೆ. ಅಂದರೆ ಬಂಗಾಳದಲ್ಲಿ ಯಾರಿಗಾದ್ರು ದುಡ್ಡಿನ ಅವಶ್ಯಕತೆ ಇದ್ದರೆ ಇವರು ಒಂಥರ ಫೈನಾನ್ಸ್ ಮಾಡ್ತಿದ್ರು, ದುಡ್ಡು ಕೊಡ್ತಿದ್ರು. ಆ ಲೆವೆಲ್ಗೆ ಬ್ಯಾಂಕರ್ಸ್ ಆಫ್ ಬೆಂಗಾಲ್ ಅಂತ ಕರೀತಾರೆ, ಮರ್ಚೆಂಟ್ಸ್ ಆಫ್ ಬೆಂಗಾಲ್ ಅಂತ ಕರೀತಾರೆ. ಜಗತ್ ಸೇಠ್, ಮಾಣಿಕ್ ಚಂದ್, ರಾಯ್ ದುರ್ಲಭ್ ಅನ್ನುವಂಥ 3 ವ್ಯಕ್ತಿಗಳು ಅವರು ಈ ಮೀರ್ ಜಾಫರ್ನ ಫ್ರೆಂಡ್ಸು, ಇವನ ಮಿತ್ರರು, ಅವನ ಗೆಳೆಯರು. ಸೊ ಇವರೇನು ಹೇಳ್ತಾರೆ, ನಾವು ಕೂಡ ಇವನ ಜೊತೆಗೆ ಕೈ ಜೋಡಿಸ್ತೇವೆ. ಮೀರ್ ಜಾಫರ್ ನಮ್ಮ ಫ್ರೆಂಡು, ನಾವು ಇವನೇನು ಹೇಳ್ತಾನೆ ಇವನ ಜೊತೆಗೆ ಬರ್ತೀವಿ ಅಂತ. ಸೊ ಇದು ರಾಬರ್ಟ್ ಕ್ಲೈವ್ನಿಗೆ ಒಳ್ಳೆಯ ಗೋಲ್ಡನ್ ಚಾನ್ಸ್ ಸಿಕ್ಕಂಗಾಯಿತು. ನಾನು ಏನೋ ಮಾಡಬೇಕು ಅಂತ ಹೊರಟ್ರೆ ಶತ್ರುಗಳೆಲ್ಲ ಒಂದೇ ಕಡೆಗೆ ನನಗೆ ಸಿಗ್ತಾ ಇದ್ದಾರೆ ಅಂಥೇಳಿ ಅವನೇನು ಮಾಡ್ತಾನೆ, ಮೀರ್ ಜಾಫರ್ ಪ್ಲಸ್ ಈ 3 ಜನ ವರ್ತಕರು ಸೇರಿ 4 ಮಂದಿ ಸೇರಿ ಒಂದು ಸೀಕ್ರೆಟ್ ಪ್ಲ್ಯಾನನ್ನು ಮಾಡ್ತಾರೆ. ರಹಸ್ಯವಾದ ಯೋಜನೆ, ಅದನ್ನು ಸೀಕ್ರೆಟ್ ಪ್ಲ್ಯಾನ್ ಅಂತ ಹೇಳ್ತೀವಿ. ಆ ಸೀಕ್ರೆಟ್ ಪ್ಲ್ಯಾನ್ ಏನು ಅಂದರೆ ದಟ್ ಈಸ್ ಕಾಲ್ಡ್ ಬ್ಯಾಟಲ್ ಆಫ್ ಪ್ಲಾಸಿ. ಮತ್ತೇನೂ ಅಲ್ಲ. ನೀವು ಯಾವುದನ್ನು ಪ್ಲಾಸಿ ಯುದ್ಧ ಅಂತ ಹೇಳ್ತೀರೋ, ಆ್ಯಕ್ಚುಲಿ ಇತಿಹಾಸದಲ್ಲಿ ಅದು ಯುದ್ಧ ಅಲ್ಲ, ಅದೊಂದು ಪಿತೂರಿ, ಒಂದು ಸಂಚು ಅಂತ ಹೇಳ್ತೀವಿ. ಅದು ನೆನ್ಪಿಟ್ಕೊಳ್ಳಿ. ಇಟ್ ಈಸ್ ನಾಟ್ ಎ ಬ್ಯಾಟಲ್, ಇಟ್ಸ್ ನಾಟ್ ಎ ವಾರ್, ಇಟ್ಸ್ ಎ ಸೀಕ್ರೆಟ್ ಪ್ಲ್ಯಾನ್. ಅದನ್ನು ನಾವು ಕಾನ್ಸ್ಪಿರಸಿ ಅಂತ, ಸ್ಟ್ಯಾಂಡರ್ಡ್ ವರ್ಡ್ ಇಂಗ್ಲೀಷ್ನಲ್ಲಿ ಕಾನ್ಸ್ಪಿರಸಿ, ಒಂದು ಪಿತೂರಿ, ಒಂದು ಸಂಚು ಮಾಡ್ತಾರೆ. ಯಾರ ವಿರುದ್ಧ? ಸಿರಾಜುದ್ದೌಲನ ವಿರುದ್ಧ. ಇವರೆಲ್ಲರೂ ಸೇರಿಕೊಂಡು ಮೀರ್ ಜಾಫರ್, ಜಗತ್ ಸೇಠ್, ಮಾಣಿಕ್ ಚಂದ್, ರಾಯ್ ದುರ್ಲಭ್ ಎಲ್ಲ ಸೀಕ್ರೆಟ್ ಜಾಗದಲ್ಲಿ ಕೂತ್ಕೊಂಡು ನಾವೇನು ಮಾಡೋಣ, ಸಿರಾಜುದ್ದೌಲನನ್ನು ಅಧಿಕಾರದಿಂದ ಕೆಳಗಿಳಿಸ್ಬೇಕು. ಪ್ಲ್ಯಾನ್ ಏನು ಅಂದರೆ
ನೀವು ನಿಮ್ಮ ನವಾಬನನ್ನು ಈ ಜಾಗಕ್ಕೆ ಕರೆದುಕೊಂಡು ಬನ್ನಿ. ಪ್ಲಾಸಿ ಈಸ್ ಎ ಪ್ಲೇಸ್, ಅದೊಂದು ಗ್ರೌಂಡ್ ಅಷ್ಟೇ, ಮೈದಾನ, ವಿಶಾಲವಾದ ಮೈದಾನ, ಕಲ್ಕತ್ತಾದಿಂದ ಒಂದು 37 ಕಿಲೋಮೀಟ್ರ್ ದೂರ. ಈ ಗ್ರೌಂಡಿಗೆ ನಿಮ್ಮ ನವಾಬನನ್ನು ಕರ್ಕೊಂಡು ಬನ್ನಿ. ಅದಕ್ಕೊಂದು ಡೇಟ್ ಫಿಕ್ಸ್ ಮಾಡ್ತಾರೆ. ಏನಂತ? ಆ ಡೇಟ್ ನಿಮಗೆ ಎಕ್ಸಾಮ್ನಲ್ಲಿ ಬರುತ್ತೆ, ನೆನ್ಪಿಟ್ಕೊಳ್ಳಿ. 23 ಜೂನ್ 1757. ಇದು ಪ್ಲಾಸಿ ಕದನ ನಡೆದ ದಿನಾಂಕ. ಇದು ಎಕ್ಸಾಮ್ನಲ್ಲಿ ಕೇಳ್ತಾನೆ ಪ್ರಿಲಿಮ್ಸಲ್ಲಿ. ಈ ಕೆಳಗಿನ ಯಾವ ದಿನಾಂಕದಂದು ಈ ಒಂದು ಕದನ ನಡೆಯಿತು ಅಂತ. ಪ್ಲೀಸ್ ರಿಮೆಂಬರ್ ದ ಡೇಟ್. 23 ಜೂನ್ 1757 ಪ್ಲಾಸಿ ಎನ್ನುವ ಮೈದಾನಕ್ಕೆ ನೀವು ನಿಮ್ಮ ನವಾಬನನ್ನು ಕರ್ಕೊಂಬನ್ನಿ. ಅವನಿಗೇನು ಹೇಳಬೇಕು ಅಂದರೆ, ಇಲ್ಲೇನೋ ಅಫಿಷಿಯಲ್ ಕೆಲಸ ಇದೆ, ಒಂದು ಅಫಿಷಿಯಲ್ ವರ್ಕ್ ಇದೆ, ಇನ್ಸ್ಪೆಕ್ಷನ್ ಇದೆ, ಏನೋ ಇದೆ, ನೀವು ಬನ್ನಿ ಸರ್, ನಾವು ನಮ್ಮ ಜೊತೆಗೆ ಅಂತ ನೀವು ಕರ್ಕೊಂಬರ್ಬೇಕು. ಅಂದರೆ ಏನು? ಇಂಡೈರೆಕ್ಟ್ಲಿ ಅವನಿಗಿಲ್ಲಿ ಮುಂದೆ ಯುದ್ಧ ನಡೆಯುತ್ತೆ ಅಂತ ನೀವು ಹೇಳಿಬಿಡಿ. ಅಂದರೆ ಅದು ಸೀಕ್ರೆಟ್. ಅದು ಈಗ ನೀವು ಎಲ್ಲವನ್ನೂ ಓಪನ್ ಆಗಿ ಬಾಯ್ಬಿಟ್ಟು ಹೇಳೋಕ್ಕಾಗಲ್ಲ. ಸೊ ಅಫಿಷಿಯಲ್ ವರ್ಕ್ ಇದೆ, ಬನ್ನಿ ಅಂತ ಕರ್ಕೊಂಬರ್ಬೇಕು. ಯಾರು ಕರ್ಕೊಂಬರ್ಬೇಕು? ಮೀರ್ ಜಾಫರ್ ಕರ್ಕೊಂಬರ್ಬೇಕು. ಬಿಕಾಸ್ ಹೀ ಈಸ್ ಆರ್ಮಿ ಕಮಾಂಡರ್. ಸೊ ನಿಮ್ಮ ಸೇನೆಯ ಕಮಾಂಡ್ರ್ ಹೇಳಿದ ಮೇಲೆ ನಿಮಗೆ ಅವನ ಮೇಲೆ ನಂಬಿಕೆ ಇರುತ್ತೆ ಸಹಜವಾಗಿ. ಅದು ಹೆಂಗಂದರೆ, ಯಾರೋ ದೊಡ್ಡ ಸಾಹೇಬರು ಬಂದರೆ ಅವ್ರಿಗೆ ಪಿ ಎಗಳಿರ್ತಾರೆ. ಪಿ ಎ ಸರ್ ನೀವು ಇಲ್ಲಿ ಬರ್ರಿ ಅಂತ ಕರೆದ್ರೆ ಪಿ ಎಯಿಂದ ಹೋಗ್ತಾರೆ. ಅವ್ನು ನಮ್ಮ ಮೇಲೆ ನಂಬಿಕೆ ಇರುತ್ತೆ. ಪಿ ಎನೇ ಮೋಸ ಮಾಡಿಬಿಟ್ರೆ ಏನು ಮಾಡೋದು? ಇಲ್ಲೇ ಆ ಕತೆ. ಸೊ ಮೀರ್ ಜಾಫರು ಸೇನಾ ಕಮಾಂಡರ್ ಆಗಿದ್ದ. ಅವನಿಗೆ ಹೇಳಿ ಕಳಿಸ್ತೇನೆ, ನೀನು ಹೋಗಿ ನವಾಬನ್ನು ಕರ್ಕೊಂಡು ಇಲ್ಲಿಗೆ ಬಾ. ನಿನ್ನ ಜೊತೆಯಲ್ಲಿ ಎಂಥ ಸೈನಿಕರು ಬರಬೇಕು ಅಂದರೆ, ನಿಷ್ಠರಾಗಿರುವ ಸೈನಿಕರನ್ನು ನೀನು ಕರ್ಕೊಂಬರಬೇಕು. ನೋಡಿ, ಇದು ಭಾಳ ಇಂಪಾರ್ಟೆಂಟು. ನಿಷ್ಠರಾಗಿರುವ ಸೈನಿಕರು ಅಥವಾ ಸೇನೆಯನ್ನು ನೀನು ಕರ್ಕೊಂಬರ್ಬೇಕು. ಆ ಸೈನಿಕರು ಹೆಂಗಿರಬೇಕು ಅಂದರೆ, ದೇ ಶುಡ್ ಬಿ ಲಾಯಲ್ ಟು ಮೀರ್ ಜಾಫರ್. ಮೀರ್ ಜಾಫರ್ ಹೇಳಿದ ಮಾತನ್ನು ಕೇಳೋ ಸೈನಿಕರು ನೀನು ಕರ್ಕೊಂಬರ್ಬೇಕೇ ಹೊರತು ಸಿರಾಜುದ್ದೌಲ ಹೇಳಿದನ್ನು ಕೇಳೋರನ್ನ ಕರ್ಕೊಂಬರ್ಬೇಡ. ಯಾಕಂದರೆ ಆಗಿನ ಕಾಲದಲ್ಲಿ ಹೆಂಗಿತ್ತು ಅಂದರೆ, ಸೈನಿಕರನ್ನು ಬೇರೆ ಬೇರೆದವರು ರಿಕ್ರೂಟ್ಮೆಂಟ್ ನೇಮಕಾತಿ ಮಾಡ್ತಿದ್ರು. ಈಗ ನೀವು ಹೆಂಗೆ ಮಾಡ್ತೀರಿ ಆ ಥರ ಗೌರ್ಮೆಂಟ್ ಮೂಲಕ ಆಗ್ತಿರ್ಲಿಲ್ಲ. ಅವ್ರವ್ರಿಗೆ ಬೇಕಾದವ್ರನ್ನ ಸೇನೆಗೆ ಸೇರಿಸ್ಕೋತಿದ್ರು. ಸೊ ಇವನೇನು ಹೇಳ್ತಾನೆ ರಾಬರ್ಟ್ ಕ್ಲೈವ್ ಅಂದರೆ, ಯು ಬ್ರಿಂಗ್ ದೋಸ್ ಸೋಲ್ಜರ್ಸ್ ಹೂ ಆರ್ ಲಾಯಲ್ ಟು ಯು. ನಿನ್ನ ಮಾತನ್ನು ಕೇಳುವವರನ್ನು ಕರ್ಕೊಂಡು ಬಾ. ಆವಾಗ ನಾವು ಅವನ ಮೇಲೆ ಏನು ಮಾಡ್ತೀವಿ? ದಾಳಿ ಮಾಡ್ತೀವಿ. ಸಡನ್ನಾಗಿ ಅವನ ಮೇಲೆ ದಾಳಿ ಮಾಡ್ತೀವಿ. ದಿಢೀರ್ ದಾಳಿ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ. ಸಡನ್ ಅಟ್ಯಾಕ್ ಮಾಡ್ತೀವಿ. ಅವನಲ್ಲಿ ಪ್ಲಾಸಿ ಮೈದಾನಕ್ಕೆ ಬಂದ ಕೂಡಲೇ ನಾವು ತಕ್ಷಣ ಅವನ ಮೇಲೆ ದಾಳಿ ಮಾಡ್ತೀವಿ. ಆವಾಗ ನೀನೇನು ಮಾಡಬೇಕು ಅಂದರೆ, ಇದು ನಿಮಗೇನೂ ಗೊತ್ತೇ ಇಲ್ಲ ಅನ್ನುವಂತೆ ನಟನೆ ಮಾಡಬೇಕು. ಅಂದರೆ ಆ್ಯಕ್ಟಿಂಗ್ ಮಾಡಬೇಕು. ಇಲ್ಲಿ ಯಾಕೆ ಹಿಂಗಾಯಿತು ಅಂದರೆ, ನನಗೇನೂ ಗೊತ್ತೇ ಇಲ್ಲ ಅನ್ನುವಂತೆ ನೀವು ನಟನೆ ಮಾಡಬೇಕು. ಆ್ಯಸ್ ಇಫ್ ಯು ಡೋಂಟ್ ನೋ. ಯಾಕೆ ಹಿಂಗಾಗುತ್ತೆ ಅಂತ ಕೇಳಿದ್ರೆ, ಇಲ್ಲ ಸರ್ ನನಗೂ ಗೊತ್ತಿಲ್ಲ ಇಲ್ಲಿ ಏನಾಗಿದೆ ಅಂತ ನೀವು ಹೇಳಬೇಕು. ಆದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನಾವು ಬರ್ತೇವೆ, ದಾಳಿ ಮಾಡ್ತೀವಿ. ಸೊ ಈ ಎಲ್ಲ ಸೀಕ್ರೆಟ್ ಪ್ಲ್ಯಾನನ್ನು ಮಾಡಿ 23 ಜೂನ್ 1757ಕ್ಕೆ ಅವನು ಸಿರಾಜುದ್ದೌಲ ಅಲ್ಲಿಗೆ ಹೋಗ್ತಾನೆ. ಪಾಪ ಅವನಿಗೆ ಇದರ ಬಗ್ಗೆ ಏನೂ ಗೊತ್ತಿರಲ್ಲ. ಅಬ್ಸಲ್ಯೂಟ್ಲಿ ಡಿಡ್ ನಾಟ್ ನೋ. ಇಲ್ಲಿ ಏನು ಆಗುತ್ತೆ ಅನ್ನೋದು ಕೂಡ ಸಿರಾಜುದ್ದೌಲನಿಗೆ ಗೊತ್ತೇ ಇರಲಿಲ್ಲ. ಅವನು ಬಹಳ ಕ್ಯಾಶುವಲ್ ಆಗಿ, ಇನ್ನೋಸೆಂಟಾಗಿ ಆ ಸ್ಥಳಕ್ಕೆ ಹೋಗ್ತಾನೆ. ಅಲ್ಲಿ ಹೋಗ್ತಿದ್ದಂತೆಯೇ ಬ್ರಿಟಿಷ್ ಪಡೆಗಳು ಅವನ ಮೇಲೆ ದಾಳಿ ಮಾಡ್ತವೆ. ಫಿರಂಗಿ ಪಡೆಗಳು ಅವರೆಲ್ಲ ದಾಳಿಯನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ದಾಳಿಯನ್ನು ನೋಡಿ ಹಿ ಗಾಟ್ ಕನ್ಫ್ಯೂಸ್ಡ್. ವಾಟ್ ಈಸ್ ಹ್ಯಾಪನಿಂಗ್ ಹಿಯರ್? ಇಲ್ಲಿ ಏನು ಆಗ್ತಾ ಇದೆ ಅಂತ ಕೇಳಿದಾಗ ಇವನು ಮೀರ್ ಜಾಫರ್ ಹೇಳ್ತಾನೆ, ಇಲ್ಲ ನವಾಬ್ರೆ, ನನಗೂ ಏನು ಗೊತ್ತಿಲ್ಲ, ಬ್ರಿಟಿಷರು ಯಾಕೆ ಇಲ್ಲಿ ಬಂದರು ನನಗೂ ಗೊತ್ತಿಲ್ಲ, ಯಾವುದಕ್ಕೂ ಒಂದು ಯುದ್ಧ ಮಾಡೋಣ ಅಂತ ಹೇಳಿ ಅವನ ಮುಂದೆ ನಟನೆ ಮಾಡಿ, ಏನೂ ಗೊತ್ತಿಲ್ಲ ಅನ್ನೋ ಹಾಗೆ ಆ್ಯಕ್ಟಿಂಗ್ ಮಾಡಿ ಯುದ್ಧ ಮಾಡಿಸ್ತಾರೆ. ಅದನ್ನ ಆ್ಯಕ್ಚುಲಿ ಯುದ್ಧ ಅನ್ನಲ್ಲ, ಯುದ್ಧದ ನಟನೆ. ಆ್ಯಕ್ಟಿಂಗ್ ಲೈಕ್ ವಾರ್, ನಾಟ್ ಎ ರಿಯಲ್ ವಾರ್. ಸೊ ಅದು ಮೊದಲೇ ಪ್ಲ್ಯಾನ್ ಆಗಿದ್ದರಿಂದ ಆ ಯುದ್ಧದಲ್ಲಿ ಸಿರಾಜುದ್ದೌಲನಿಗೆ ಸೋಲಾಗುತ್ತೆ. ಯಾಕಂದರೆ ಇವರು ಯಾರೂ ಸರಿಯಾಗಿ ಹೋರಾಟ ಮಾಡದೇ ಇದ್ದಿದ್ದರಿಂದ ಸಿರಾಜುದ್ದೌಲಾ ವಾಸ್ ಡಿಫೀಟೆಡ್. ಅವನ ಸೋಲಾಗುತ್ತೆ. ಡಿಫೀಟೆಡ್, ಅವನು ಯುದ್ಧ ಭೂಮಿಯಲ್ಲಿ ಸೋಲಾಗುತ್ತೆ. ಪ್ಲಸ್ ಕ್ಯಾಪ್ಚರ್ಡ್, ಅವನನ್ನು ಯುದ್ಧ ಕೈದಿಯಾಗಿ, ಬಂದಿಯಾಗಿ ಅವನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಬಂಧನ. ಅವನನ್ನು ಸೋಲಿಸಿ, ಸಿರಾಜುದ್ದೌಲನನ್ನು ಸೋಲಿಸಿ, ಡಿಫೀಟೆಡ್ ಆ್ಯಂಡ್ ಕ್ಯಾಪ್ಚರ್ಡ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷಲ್ಲಿ. ಅವನನ್ನು ಸೋಲಿಸಿ ಬಂದಿಯಾಗಿ, ಯುದ್ಧ ಕೈದಿಯಾಗಿ ಅವನು ಹಿಡ್ಕೊಂಡು ಹೋಗಿ ಸೆರೆಮನೆಯಲ್ಲಿ ಕೂಡ ಹಾಕ್ತಾರೆ. ನೋಡಿ ಎಂಥ ಪರಿಸ್ಥಿತಿ ಅವನಿಗೆ ಬರುತ್ತೆ ಅಂತ ಹೇಳಿದರೆ, ಕೆಲವೇ ಹೊತ್ತಿನ ಹಿಂದೆ
ಅವನು ಬಂಗಾಳದ ನವಾಬನಾಗಿದ್ದ. ಆದರೆ ಮೀರ್ ಜಾಫರ್ನ ಕುತಂತ್ರದಿಂದಾಗಿ, ಮೋಸದಿಂದಾಗಿ ಅಥವಾ ಅವನ ದ್ರೋಹದಿಂದಾಗಿ, ಅದಕ್ಕೆ ನಾವು ರಾಜದ್ರೋಹ ಅಂತ ಹೇಳ್ತೀವಿ, ವಂಚನೆ ಅಂತ ಹೇಳ್ತೀವಿ, ರಾಜದ್ರೋಹ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಸೊ ಈ ರಾಜದ್ರೋಹ ಮಾಡಿದವರು ಯಾರು ಅಂದರೆ ಮೀರ್ ಜಾಫರ್. ಸೊ ಮೀರ್ ಜಾಫರ್ ಅಧಿಕಾರಕ್ಕಾಗಿ ಮಾಡಿದ ರಾಜದ್ರೋಹದಿಂದಾಗಿ ಸಿರಾಜುದ್ದೌಲಾ ಸೋಲನ್ನು ಅನುಭವಿಸ್ತಾನೆ. ಅವನನ್ನು ಅರೆಸ್ಟ್ ಮಾಡಿ ಕರ್ಕೊಂಡೋಗಿ ಜೈಲಲ್ಲಿಡ್ತಾರೆ. ಮುಂದೆ ಒಂದೇ ವಾರದಲ್ಲಿ ಮೀರ್ ಜಾಫರ್ನ ಮಗ, ಅವನ ಹೆಸರು ಮೀರ್ ಆಲಮ್ ಅಂತ, ಆ ಮೀರ್ ಜಾಫರ್ನ ಮಗ ಏನು ಮಾಡ್ತಾನೆ, ಸಿರಾಜುದ್ದೌಲನನ್ನು ಕೊಂದು ಹಾಕ್ತಾನೆ. ಹಿ ವಾಸ್ ಕಿಲ್ಡ್ ಇನ್ ದಿ ಜೈಲಲ್ಲಿ ಇದ್ದಾಗಲೇ ಅವನನ್ನು ಕ್ರೂರವಾಗಿ ಈ ಮೀರ್ ಜಾಫರ್ನ ಮಗ ಮೀರ್ ಆಲಮ್ ಹತ್ಯೆ ಮಾಡ್ತಾನೆ, ಕೊಂದು ಹಾಕ್ತಾನೆ. ಅದರೊಂದಿಗೆ ಸಿರಾಜುದ್ದೌಲನ ಆಳ್ವಿಕೆ ಬಂಗಾಳದಲ್ಲಿ ಎಂಡ್ ಆಗುತ್ತೆ. ಈಗ ಮೊದಲೇ ಮಾಡಿಕೊಂಡ ಒಪ್ಪಂದದ ಪ್ರಕಾರ ಮೀರ್ ಜಾಫರ್ ಏನಾಗ್ತಾನೆ, ನ್ಯೂ ನವಾಬ್ ಆಫ್ ಬೆಂಗಾಲ್. ಯಾಕಂದರೆ ಮೊದಲೇ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಮೊದಲೇ ಹೊಂದಾಣಿಕೆ ಇವರ ಮಧ್ಯೆ ಆಗಿರೋದ್ರಿಂದ ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ, ನೀನು ನನಗೆ ಬೆಂಬಲ ಕೊಟ್ಟಿದ್ದಕ್ಕಾಗಿ ನಾನು ನಿನ್ನನ್ನು ಬಂಗಾಳದ ಹೊಸ ನವಾಬನನ್ನಾಗಿ ಮಾಡಿದ್ದೇನೆ. ಇನ್ನು ಮೇಲೆ ಬಂಗಾಳಕ್ಕೆ ಮೀರ್ ಜಾಫರ್ ಹೊಸ ನವಾಬ ಅಂತ ಘೋಷಣೆ ಮಾಡಿದ. ಇವನಿಗೆ ಬಹಳ ಖುಷಿಯಾಯಿತು, ನನಗೆ ಅಧಿಕಾರ ಬಂತು, ನಾನು ನವಾಬನಾದೆ ಅಂತ. ಆದರೆ ನೀವು ವಿದ್ಯಾರ್ಥಿಗಳು ಏನು ಪಾಠ ಕಲಿಬೇಕು ಅಂದರೆ, ಮೀರ್ ಜಾಫರ್ನ ಮೋಸದಿಂದ, ದ್ರೋಹದಿಂದ ಬ್ರಿಟಿಷರು ಈ ದೇಶದಲ್ಲಿ ಕಾಲು ಊರಲಿಕ್ಕೆ ನೆರವಾಯಿತು. ಯಾಕೆಂದರೆ ಇಲ್ಲಿಂದ ಮುಂದೆ ಬ್ರಿಟಿಷ್ ಸಾಮ್ರಾಜ್ಯ ಸ್ಟಾರ್ಟ್ ಆಗುತ್ತೆ, ಬ್ರಿಟಿಷರ ಆಳ್ವಿಕೆನೂ ಸ್ಟಾರ್ಟ್ ಆಗುತ್ತೆ, ಅವರ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ. ಆ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸ್ಥಾಪನೆ ಮಾಡಿದವರು ಯಾರು ಅಂತ ಕೇಳಿದರೆ ನಾವು ರಾಬರ್ಟ್ ಕ್ಲೈವ್ ಅಂತ ಹೇಳ್ತೀವಿ. ರಾಬರ್ಟ್ ಕ್ಲೈವ್ನಿಂದಾಗಿ ಬ್ರಿಟಿಷ್ ಸಾಮ್ರಾಜ್ಯ ಸ್ಥಾಪನೆಯಾಗುತ್ತೆ ಬಂಗಾಳದಲ್ಲಿ. ಸೊ ರಾಬರ್ಟ್ ಕ್ಲೈವ್ ಈಸ್ ಕಾಲ್ಡ್ ಫೌಂಡರ್ ಆಫ್ ದಿ ಬ್ರಿಟಿಷ್ ಎಂಪೈರ್ ಇನ್ ಇಂಡಿಯಾ. ಆದರೆ ಕೀ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಇವನು ಧೈರ್ಯದಿಂದ ಯುದ್ಧವನ್ನು ಗೆಲ್ಲಿಲ್ಲ. ಹಾಗಾಗಿ ನಾವು ಟೀಕೆ ಮಾಡ್ತೀವಿ, ಇವನು ಧೈರ್ಯದಿಂದ ಗೆಲ್ಲಿಲ್ಲ, ಮೋಸ ವಂಚನೆಯಿಂದ ಯುದ್ಧವನ್ನು ಗೆಲ್ತಾನೆ. ಇವನು ವಂಚನೆಯಿಂದ ಯುದ್ಧ ಗೆಲ್ತಾನೆ ಹೊರತು ಧೈರ್ಯದಿಂದ ಹೋರಾಟ ಮಾಡಿ ಅವನನ್ನು ಗೆಲ್ಲಿಲ್ಲ. ಧೈರ್ಯದಿಂದ ಗೆದ್ದಿದ್ರೆ ನಾನು ಅವನು ಹೊಗಳ್ತಿದ್ದೆ, ಅಡ್ಡಿಲ್ಲಪ್ಪ ನಮ್ಮ ಅರಸನ ಸೋಲಿಸಿದ್ದೀಯಾ ಅಂತ. ಅಲ್ಲಿ ವಿವೇಕಾನಂದರ ಮಾತು ನೆನಪಿಗೆ ಬರುತ್ತೆ, ನೀವು ಒಂದೇ ದಿನ ಇದ್ದರೂ ಕೂಡ ಹುಲಿ ಥರ ಇರಬೇಕು. 100 ವರ್ಷ ಇಲಿಮರಿಯಾಗಿರೋ ಬದಲು ಒಂದು ದಿವಸ ಹುಲಿಮರಿಯಾಗಿರ್ರಿ ಅಂತ. ಸೊ ಇವನು ಧೈರ್ಯದಿಂದ ಗೆಲ್ಲಿಲ್ಲ, ಮೋಸದಿಂದ ಗೆದ್ದ. ಮತ್ತು ಮೀರ್ ಜಾಫರ್ನನ್ನು ನಾವು ಇವತ್ತಿಗೂ ಇತಿಹಾಸದಲ್ಲಿ ಏನಂತ ಕರಿತೀವಿ, ದ ಫಸ್ಟ್ ಟ್ರೇಟರ್. ಆಧುನಿಕ ಭಾರತದ ಇತಿಹಾಸದಲ್ಲೇ ಮೊದಲ ದ್ರೋಹಿ ಯಾರು, ದೇಶದ್ರೋಹಿ ಯಾರು ಅಂತ ಪ್ರಶ್ನೆ ಕೇಳಿದರೆ ನಾವು ಮೀರ್ ಜಾಫರ್ ಅಂತ ಇವನ ಹೆಸರೇ ಹೇಳ್ತೀವಿ. ನಮ್ಮ ದೇಶಕ್ಕೆ ವಂಚನೆಯನ್ನು, ಮೋಸವನ್ನು ಮಾಡಿ ಬ್ರಿಟಿಷರಿಗೆ ಸಪೋರ್ಟ್ ಮಾಡಿದ ಮೊದಲ ವ್ಯಕ್ತಿ ಯಾರು ಅಂದರೆ ಮೀರ್ ಜಾಫರ್ ಅಂತ ಹೇಳ್ತೀವಿ. ಈಗಲೂ ನಿಮ್ಗೆ ಗೊತ್ತಿರಬೇಕು, ಯಾರಾದರೂ ನಿಮಗೆ ಮೋಸ ಮಾಡಿದರೆ, ಚೀಟ್ ಮಾಡಿದರೆ ಜನ ಈ ಪದ ಬಳಸ್ತಾರೆ, ಸರ್ ಅವ್ನು ನಂಬೇಡಿ ಸರ್, ಅವ್ನು ಮೀರ್ ಜಾಫರು ಅಂತ. ಅವನ ಹೆಸರು ಈಗೂ ಬಳಕೆಯಲ್ಲಿದೆ. ಯಾರಾದರೂ ಮೋಸ ಮಾಡಿದರೆ ಹಿ ಈಸ್ ಎ ಮೀರ್ ಜಾಫರ್ ಅಂತ ನಾವು ಬೈಲಿಕ್ಕೆ ಅವನ ಹೆಸರು ಬಳಸ್ಕೊಳ್ತೀವಿ. ಸೊ ಹಾಗಾಗಿ ತನ್ನ ಆರ್ಮಿ ಕಮಾಂಡರ್ನ ಒಂದು ದ್ರೋಹದಿಂದಾಗಿ ಸಿರಾಜುದ್ದೌಲಾ ಅಧಿಕಾರ ಕಳ್ಕೊಂಡ. ಆನಂತರ ಅವನ ಪ್ರಾಣವೂ ಹೋಗುತ್ತೆ. ಸೊ ಅಲ್ಲಿಂದ ಮುಂದೆ ಬಂಗಾಳದಲ್ಲಿ ಇವನು ಮೀರ್ ಜಾಫರ್ ನವಾಬನಾಗಿ ಆಡಳಿತ ಮಾಡ್ತಾನೆ. ಎಲ್ಲಿವರೆಗೆ? 1762 ನೆನ್ಪಿಟ್ಕೊಳ್ಳಿ, 1762ರವರೆಗೆ ಇವನು ನವಾಬನಾಗಿ ಆಡಳಿತವನ್ನು ಮಾಡಿದ. ಯಾರು? ಮೀರ್ ಜಾಫರ್. 1757ಕ್ಕೆ ಯುದ್ಧ ಮುಗಿಯುತ್ತೆ. 62 ಅಂದರೆ 5 ವರ್ಷ. ಮುಂದಿನ 5 ವರ್ಷ ಅವನು ನವಾಬನಾಗಿ ಆಡಳಿತ ಮಾಡ್ತಾನೆ. ಅಲ್ಲಿ ಏನೂ ಸಮಸ್ಯೆ ಇಲ್ಲ, ಬ್ರಿಟಿಷರಿಗೂ ಮೀರ್ ಜಾಫರ್ಗೂ ಯಾವ ಪ್ರಾಬ್ಲಮ್ ಇರಲಿಲ್ಲ. ಯಾಕಂದರೆ ಅವನಿಗೂ ಅದೇ ಬೇಕಾಗಿತ್ತು, ಇವನಿಗೂ ಅದೇ ಬೇಕಾಗಿತ್ತು. ಅದೇನು ಗಾದೆ ಮಾತು ಹೇಳ್ತಾರಲ್ಲ, ಡಾಕ್ಟ್ರ್ ಹೇಳಿದ್ದು ರೋಗಿ ಬಯಸಿದ್ದು ಎರಡು ಒಂದೇ ಅಂತ. ಇವನಿಗೆ ಅಧಿಕಾರ ಬೇಕಾಗಿತ್ತು, ಅವರಿಗೆ ದೇಶ ಗೆಲ್ಲೋದು ಬೇಕಾಗಿತ್ತು. ಅವರಿಬ್ಬರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇದ್ದಿದ್ದರಿಂದ 1762ವರೆಗೆ ದೆರ್ ವಾಸ್ ನೋ ಪ್ರಾಬ್ಲಮ್ ಎಟ್ ಆಲ್ ಬಿಟ್ವೀನ್ ಈಸ್ಟ್ ಇಂಡಿಯಾ ಕಂಪನಿ ಆ್ಯಂಡ್ ಮೀರ್ ಜಾಫರ್. ಇಬ್ಬರು ಒಂದು ಅಂಡರ್ಸ್ಟ್ಯಾಂಡಿಂಗ್ನಿಂದ ಆಡಳಿತವನ್ನು ಮಾಡ್ಕೊಂಡು ಹೋದರು. ಆದರೆ ಸಮಸ್ಯೆ ಯಾವಾಗ ಬರುತ್ತೆ ಅಂದರೆ 1762ಕ್ಕೆ ಬರುತ್ತೆ. ಯಾಕೆ? ಮೀರ್ ಜಾಫರ್ ಅನಾರೋಗ್ಯ ಅವನಿಗೆ ಉಂಟಾಗುತ್ತೆ. ಯಾವುದೋ ಒಂದು ರೋಗ, ಕಾಯಿಲೆ ಬಂದು ಅವನಿಗೆ ಅನಾರೋಗ್ಯ ಸ್ಟಾರ್ಟ್ ಆಗುತ್ತೆ. ಮತ್ತು ಇದೇ ವರ್ಷ 1762ಕ್ಕೆ ರಾಬರ್ಟ್ ಕ್ಲೈವ್ ಭಾರತವನ್ನು ಬಿಟ್ಟು ಅವನು ಲಂಡನ್ನಿಗೆ ಹೋದ. ಅವನಿಗೊಂದೇನು ಕೆಲಸ ಬಂದಿದ್ದರಿಂದ
ರಾಬರ್ಟ್ ಕ್ಲೈವ್ ಭಾರತವನ್ನು ಬಿಟ್ಟು ಲಂಡನ್ನಿಗೆ ಹೋಗ್ತಾನೆ. ಇನ್ನೊಂದು ಕಡೆಗೆ ಮೀರ್ ಜಾಫರ್ನಿಗೆ ಅನಾರೋಗ್ಯದಿಂದಾಗಿ ಆಡಳಿತ ಮಾಡಲಿಕ್ಕೆ ಆಗಲಾರದಂಥ ಪರಿಸ್ಥಿತಿ ಬರುತ್ತೆ. ಅವಾಗ ಏನು ಮಾಡ್ತಾನೆ ಅವನು, ಮೀರ್ ಜಾಫರ್ ಹ್ಯಾಂಡೆಡ್ ಓವರ್ ಪವರ್ ಟು ಹಿಸ್ ಸನ್ ಇನ್ ಲಾ. ಅವನ ಹೆಸರು ಮೀರ್ ಖಾಸಿಮ್ ಅಂತ ನೆನ್ಪಿಟ್ಕೊಳ್ಳಿ. ಇವನ ಅಳಿಯ ಮೀರ್ ಖಾಸಿಮ್ ಯಾರು ಅಂದರೆ ಹಿ ವಾಸ್ ದ ಸನ್ ಇನ್ ಲಾ ಆಫ್ ಮೀರ್ ಜಾಫರ್. ಮೀರ್ ಜಾಫರ್ನ ಅಳಿಯ ಮೀರ್ ಖಾಸಿಮ್ ಅಂತ ಅವನು ಅಧಿಕಾರಕ್ಕೆ ಬರ್ತಾನೆ. 1762 1762ರಲ್ಲಿ ಅವನು ಅಧಿಕಾರಕ್ಕೆ ಬರ್ತಾನೆ. ರಾಬರ್ಟ್ ಕ್ಲೈವ್ ಲಂಡನ್ನಿಗೆ ಹೋಗಿದ್ದಕ್ಕೆ ಇವನ ಜಾಗದಲ್ಲಿ ಹೊಸ ವ್ಯಕ್ತಿ ಅಧಿಕಾರಕ್ಕೆ ಬರ್ತಾನೆ. ಅವನ ಹೆಸರು ಕರ್ನಲ್ H.S. ಮುನ್ರೋ. ಅವನ ಹೆಸರು ಕರೆಕ್ಟ್ ನೆನ್ಪಿಟ್ಕೊಳ್ಳಿ, ಹೆನ್ರಿ ಸ್ಕಾಟ್ ಮುನ್ರೋ ಅಂತ ಪೂರ್ತಿ ಹೆಸರು. ಕರ್ನಲ್, ಅವನೊಬ್ಬ ಮಿಲಿಟರಿ ಅಧಿಕಾರಿ. ಕರ್ನಲ್ H.S. ಮುನ್ರೋ ಅನ್ನುವವರು ಹೊಸ ಅಧಿಕಾರಿಯಾಗಿ, ಅಂದರೆ ನ್ಯೂ ಗವರ್ನರ್, ಬಂಗಾಳದ ಹೊಸ ಅಧಿಕಾರಿಯಾಗಿ ಅವನು ಭಾರತಕ್ಕೆ ಬರ್ತಾನೆ. ಸೊ ಇಲ್ಲೂ ಒಬ್ಬ ಹೊಸ ವ್ಯಕ್ತಿ ಬರ್ತಾನೆ, ಇಲ್ಲೂ ಒಬ್ಬ ಹೊಸ ವ್ಯಕ್ತಿ ಬರ್ತಾನೆ. ಈ ಎರಡೂ ಕಡೆಗೂ ನ್ಯೂ ಫೇಸ್, ಇಲ್ಲೂ ಹೊಸ ಮುಖ, ಅಲ್ಲೂ ಹೊಸ ಮುಖ. ಇಲ್ಲಿ ಮೀರ್ ಖಾಸಿಮ್ ಬಂದ ಅಧಿಕಾರಕ್ಕೆ, ಅಲ್ಲಿ ಕರ್ನಲ್ ಮುನ್ರೋ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಯಾಗಿ ನೇಮಕಗೊಂಡಿದ್ದರಿಂದ ಈಗ ಇವರಿಬ್ಬರ ನಡುವೆ ಕೆಲವು ವಿಷಯದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಆ ಮಿಸ್ಅಂಡರ್ಸ್ಟ್ಯಾಂಡಿಂಗಿನಿಂದಾಗಿಯೇ ಇನ್ನೊಂದು ಯುದ್ಧಕ್ಕೆ ನಾವು ತಯಾರಾಗಬೇಕು. ಸೊ ಈಗ ಅದನ್ನು ನಾವು ನೆಕ್ಸ್ಟ್ ಸ್ಲೈಡಲ್ಲಿ ನಿಮಗೆ ಬರುತ್ತೆ. ದಟ್ ಈಸ್ ದ ಬ್ಯಾಟಲ್ ಆಫ್ ಬಕ್ಸಾರ್. ಈಗ ನಿಮ್ಮ ಮುಂದಿನ ಸ್ಲೈಡಲ್ಲಿ ಎಸ್. ಸೊ ಈಗ ನಾವು ಮುಂದಿನ ವಿಷಯಕ್ಕೆ ಹೋಗಬೇಕು. ಈಗ ಅಂದರೆ ಪ್ಲಾಸಿ ಕದನವನ್ನು ತಿಳ್ಕೊಂಡ್ಮೇಲೆ ಈಗ ಇನ್ನೊಂದು ಯುದ್ಧ, ಫೈನಲ್ ಯುದ್ಧ ಇದು. ಇದಾದಮೇಲೆ ಇನ್ಯಾವ ಯುದ್ಧಗಳು ನಾವು ಚರ್ಚೆ ಮಾಡಲ್ಲ. ಸೊ ಬಕ್ಸಾರ್ ವಾರ್ 1764 ಅಂತ ಹೇಳ್ತೀವಿ. 1764ರಲ್ಲಿ ಅತ್ಯಂತ ಘನಘೋರವಾದ ಯುದ್ಧ ನಡೆಯುತ್ತೆ. ಬಕ್ಸಾರ್ ಎಲ್ಲಿ ಬರುತ್ತೆ ಅಂದರೆ ಬಿಹಾರದಲ್ಲಿ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಬಕ್ಸಾರ್ ಈಸ್ ಇನ್ ಬಿಹಾರ್. ಬಿಹಾರದ ತುಂಬ ದೊಡ್ಡ ಮೈದಾನ, ಲಾರ್ಜ್ ಗ್ರೌಂಡ್, ವಿಶಾಲವಾದ ಮೈದಾನ, ಅಲ್ಲಿ ಈ ಯುದ್ಧ ನಡೆಯುತ್ತೆ. ಬ್ಯಾಟಲ್ ಆಫ್ ಬಕ್ಸಾರ್ ಅಥವಾ ಬಕ್ಸಾರ್ ವಾರ್ ಆಫ್ 1764 ನಡೆಯುತ್ತೆ. ಇದಕ್ಕೆ ಕಾರಣ ಏನು? ಆ್ಯಸ್ ಯೂಶ್ವಲ್ ನಾವು ಬ್ಯಾಕ್ಗ್ರೌಂಡನ್ನು ತಿಳ್ಕೊಳ್ಬೇಕು. ಯಾವುದೇ ಯುದ್ಧಗಳು ನಡೆದಾಗ ಅದಕ್ಕೆ ಕಾರಣಗಳೇನು ಅನ್ನೋದು ನಿಮಗೆ ಮೊದಲು ಕರೆಕ್ಟಾಗಿ ಗೊತ್ತಿರಬೇಕು. ಎಕ್ಸಾಮ್ನಲ್ಲಿ ಅದನ್ನೇ ಕೇಳ್ತಾರೆ, ವಾಟ್ ಆರ್ ದಿ ಕಾಸಸ್ ಆಫ್ ದಿ ವಾರ್ ಅಂತ. ಸೊ ಮೊದಲನೇ ಕಾರಣ, ಫಸ್ಟ್ ಕಾರಣ ಏನು ಯುದ್ಧ ನಡೆಯುವುದಕ್ಕೆ, ಮೊದಲನೆಯ ಕಾರಣ ಏನು ಅನ್ನೋದನ್ನು ತಿಳ್ಕೊಳ್ಳಿ. ರಾಬರ್ಟ್ ಕ್ಲೈವ್ ಬಂಗಾಳದಲ್ಲಿದ್ದಾಗ ಅವನೊಂದು ಪದ್ಧತಿಯನ್ನು ಸ್ಟಾರ್ಟ್ ಮಾಡಿದ್ದ. ಅದನ್ನು ಏನಂತ ಕರೀತಾರೆ ಅಂದರೆ ಡೈಆರ್ಕಿ, ದ್ವಿಸರ್ಕಾರ ಪದ್ಧತಿ ಅಂತ ಕನ್ನಡದಲ್ಲಿ ಹೇಳ್ತೀವಿ. ದ್ವಿಸರ್ಕಾರ ಪದ್ಧತಿ. ಸೊ ಇದನ್ನು ಬಂಗಾಳದಲ್ಲಿ ಅವನು ಸ್ಟಾರ್ಟ್ ಮಾಡಿದ್ದ. ಬಂಗಾಳದಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ಯಾರು ತಂದಿದ್ರು? ರಾಬರ್ಟ್ ಕ್ಲೈವ್. ರಾಬರ್ಟ್ ಕ್ಲೈವನ ಕಾಲದಲ್ಲಿ ಅದು ಜಾರಿಗೆ ಬಂದಿತ್ತು. ಡೈಆರ್ಕಿ ಮೀನ್ಸ್ ಡಬಲ್ ರೂಲ್. ಏನು ಸರ್ ಅದು ಡಬಲ್ ರೂಲ್ ಅಂದರೆ ಅಧಿಕಾರವನ್ನು ಎರಡು ಕಡೆಗೆ ಡಿಸ್ಟ್ರಿಬ್ಯೂಟ್ ಮಾಡಿದರು, ಎರಡು ಕಡೆಗೆ ಅಧಿಕಾರ ಹಂಚಿಕೆಯಾಗಿತ್ತು. ಒಂದನ್ನು ದಿವಾನಿ ಅಂತ ಕರೀತಾರೆ. ಸೊ ಈ ಟೆಕ್ನಿಕಲ್ ವರ್ಡನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ. ಇನ್ನೊಂದು ನಿಜಾಮತ್ ಅಂತ. ಇವೆಲ್ಲ ಉರ್ದು ಶಬ್ದಗಳು, ನೀವು ಎಕ್ಸಾಮ್ನಲ್ಲಿ ಹಾಗೆ ಬರೀಬೇಕು. ದಿವಾನಿ ಅಂದರೆ ಕಂದಾಯ ಆಡಳಿತ, ರೆವಿನ್ಯೂ ಅಡ್ಮಿನಿಸ್ಟ್ರೇಷನ್ ಅಂತ ಅರ್ಥ. ನಿಜಾಮತ್ ಅಂದರೆ ಲಾ ಆ್ಯಂಡ್ ಆರ್ಡರ್, ಕಾನೂನು ಮತ್ತು ಸುವ್ಯವಸ್ಥೆ ಪಾಲನೆ. ಅರ್ಥಾತ್ ಆಡು ಭಾಷೆಯಲ್ಲಿ ಹೇಳೋದಾದರೆ ಪೊಲೀಸ್ ಡ್ಯೂಟಿ, ಪೊಲೀಸ್ ವರ್ಕ್ ನೋಡ್ಕೊಳ್ಳೋದಕ್ಕೆ ನಿಜಾಮತ್ ಅಂತ ಕರಿತಿದ್ರು. ಸೊ ರಾಬರ್ಟ್ ಕ್ಲೈವ್ ಏನು ಮಾಡಿದ್ದ ಅಂದರೆ ದಿವಾನಿ ಅಧಿಕಾರವನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಕೊಟ್ಟಿದ್ದ. ಇದನ್ನು ನಾವು ನೋಡ್ಕೊಳ್ತೀವಿ ಅಂತ ಹೇಳಿದ. ಲಾ ಆ್ಯಂಡ್ ಆರ್ಡರ್ ಯಾರ ಕೈಯಲ್ಲಿ ಕೊಟ್ಟಿದ್ದರು ಅಂದರೆ ನವಾಬನ ಕೈಯಲ್ಲಿ ಕೊಟ್ಟಿದ್ದ. ನೋಡಪ್ಪ, ನೀನು ಈ ಕೆಲಸ ನೀ ಮಾಡು ಅಂತ. ಅರ್ಥ ಆಯ್ತಾ? ಸೊ ಕಂದಾಯ ತೆಗೆದುಕೊಳ್ಳೋ ಕೆಲಸವನ್ನು ತಾನು ಮಾಡಿದ್ದ. ಅಂದರೆ ಮೇಲ್ನೋಟಕ್ಕೆ ನಿಮಗೆ ಅರ್ಥ ಆಗುತ್ತೆ, ಎಲ್ಲಿ ದುಡ್ಡು ಬರ್ತಿತ್ತೋ ಆ ದುಡ್ಡು ಬರೋದನ್ನು ತನ್ನ ಕಡೆ ಇಟ್ಕೊಂಡು ತಲೆನೋವಿರೋ ಕೆಲಸವನ್ನು ಯಾರಿಗೆ ಕೊಟ್ಟಿದ್ರು? ನವಾಬನಿಗೆ ಕೊಟ್ಟಿದ್ರು. ಅಂದರೆ ಕಾನೂನು ಶಾಂತಿ ಪಾಲನೆ ಮಾಡೋದು ನೀನು ಮಾಡು, ಅದು ನಿಜಾಮತ್ತು, ನಾವು ಅದರಲ್ಲಿ ಅಡ್ಡ ಬರಲ್ಲ. ಜನರಿಂದ ಇನ್ಕಮ್ ತೊಗೊಳ್ಳೋದು ಅಂದರೆ ಟ್ಯಾಕ್ಸ್ ಹಾಕಿ ರೆವಿನ್ಯೂ ತೊಗೊಳ್ಳೋದೇನಿದೆ ಅದನ್ನು ನಾವು ಈಸ್ಟ್ ಇಂಡಿಯಾ ಕಂಪನಿಯವರು ಮಾಡ್ತೀವಿ ಅಂತ ದಿವಾನಿಯನ್ನು ತಾನಿಟ್ಕೊಂಡಿದ್ದ. ಅಂದರೆ ಆದಾಯ ತನ್ನ ಕಡೆ ಇಟ್ಕೊಂಡು ಜವಾಬ್ದಾರಿಯನ್ನು
ನವಾಬನಿಗೆ ಕೊಟ್ಟಿದ್ದ. ಯಾಕಂದರೆ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದು ಅಂದರೆ ಇಟ್ಸ್ ಎ ರೆಸ್ಪಾನ್ಸಿಬಿಲಿಟಿ. ಆಬ್ವಿಯಸ್ಲಿ ಆ ರೆಸ್ಪಾನ್ಸಿಬಿಲಿಟಿ ನವಾಬನ ಕೈಯಲ್ಲಿತ್ತು. ಇನ್ಕಮ್ ಯಾರ ಕೈಯಲ್ಲಿತ್ತು ಅಂದರೆ ಈಸ್ಟ್ ಇಂಡಿಯಾ ಕಂಪನಿಯ ಕೈಯಲ್ಲಿತ್ತು. ಇದನ್ನೇ ನಾವು ಡಯಾರ್ಕಿ, ದ್ವಿಸರ್ಕಾರ ಪದ್ಧತಿ ಅಂತ ಕರಿತೀವಿ ಟೆಕ್ನಿಕಲ್ಲಾಗಿ. ಈಗ ಈ ಪದ್ಧತಿ 1762ರವರೆಗೆ ನಡೀತು. ಏನೂ ಸಮಸ್ಯೆ ಇರಲಿಲ್ಲ, ನೋ ಪ್ರಾಬ್ಲಮ್. 1762ರವರೆಗೂ ಹೀಗೆ ಮಾಡ್ಕೊಂಡು ಬಂದರು. ಯಾಕೆ? ನಾನು ಆಗಲೇ ಹಿಂದಿನ ಚರ್ಚೆಯಲ್ಲಿ ಹೇಳಿದೆ, ಮೀರ್ ಜಾಫರ್ನಿಗೆ ಅಧಿಕಾರ ಬೇಕಿತ್ತು, ಅವನು ಒಟ್ಟು ನವಾಬನಾಗಿ ಇರಬೇಕಾಗಿತ್ತು, ಅವನು ಅಷ್ಟು ಖುಷಿಯಾಗಿದ್ದ. ಆದರೆ ಈಗ ಮೀರ್ ಖಾಸಿಮ್ ಬಂದ ಮೇಲೆ ಅವನು ಇದನ್ನು ಕ್ವಶನ್ ಮಾಡ್ತಾನೆ. ನಾನು ಯಾಕೆ ಅಧಿಕಾರವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಬೇಕು? ಕ್ವಶನ್ ಮಾಡ್ತಾನೆ ಅವನು. ದಿವಾನಿ ಹಕ್ಕನ್ನು ನಾನು ಯಾಕೆ ನಿಮಗೆ ಕೊಡಬೇಕು? ಈ ರಾಜ್ಯ ನಮ್ಮದು, ಜನ ನಮ್ಮವರು, ಟ್ಯಾಕ್ಸ್ ಕಟ್ಟೋರು ನಮ್ಮವರು, ನವಾಬನ ಆಗಿರೋ ನಾನು ನಮ್ಮ ಆದಾಯವನ್ನು ನಾವ್ಯಾಕೆ ಈಸ್ಟ್ ಇಂಡಿಯಾ ಕಂಪನಿ ಕೊಡಬೇಕು? ಬೇಡಪ್ಪ, ನಾನು ಇದನ್ನು ನಾನೇ ಮಾಡ್ತೀನಿ, ಇದನ್ನು ನಾನೇ ಮಾಡ್ತೇನೆ. ಅಂದರೆ ನಿಜಾಮತ್ತು ನಾನೇ ನೋಡ್ಕೊಳ್ತೀನಿ, ದಿವಾನಿ ಜವಾಬ್ದಾರಿಯನ್ನು ನಾನೇ ಮಾಡ್ತೀನಿ, ನೀವು ಯಾಕೆ ಇದರಲ್ಲಿ ಅಡ್ಡ ಬರ್ತೀರಿ ಅಂತ ಏನು ಮಾಡಿದವನು? ಪ್ರಶ್ನೆ ಮಾಡಿದ. ಈ ಕ್ವಶನ್ಡ್ ದಿ ಬ್ರಿಟಿಷ್ ಆಫೀಸರ್. ನಾನು ಇದನ್ನು ಒಪ್ಪಲ್ಲ ಅಂತ ಹೇಳಿದವನು. ದ್ವಿಸರ್ಕಾರ ಪದ್ಧತಿಯನ್ನು ಒಪ್ಪಲ್ಲ, ದಿವಾನಿನೂ ನನ್ನ ಕೈಯಲ್ಲೇ ಇರಲಿ, ನಿಜಾಮತ್ತು ನನ್ನ ಕೈಯಲ್ಲೇ ಇರಲಿ, ಎರಡೂ ಅಧಿಕಾರ ನಮಗೇ ಸೇರಿದ್ದು ಅಂತ ಯಾರು ವಾದ ಮಾಡ್ತಾರೆ? ಮೀರ್ ಖಾಸಿಮ್ ಮಾಡ್ತಾನೆ. ಹೂ ವಾಸ್ ದಿ ಸನ್ ಇನ್ ಲಾ, ಅವನ ಅಳಿಯ ಆಗಿದ್ದವನು. ಈಗ ಅವನ ಅಧಿಕಾರಕ್ಕೆ ಬರ್ತಾನೆ. ಯಾವಾಗ ಇವನು ದಿವಾನಿ ನನಗೆ ಬರಲಿ ಅಂದ ಕೂಡಲೇ ಕೋಪ ಯಾರಿಗೆ ಬಂತು? ಬ್ರಿಟಿಷರಿಗೆ ಕೋಪ ಬಂತು. ಆಬ್ವಿಯಸ್ಲಿ ಬರೋ ಅಧಿಕಾರ ಯಾವಾಗ ಕೈ ತಪ್ಪುತ್ತೆ ಅಂತ ಹೇಳಿದ ಕೂಡಲೇ ಇದರಿಂದ ಬ್ರಿಟಿಷರಿಗೆ ಎಲ್ಲಿಲ್ಲದ ಕೋಪ ಬಂತು. ವಿಶೇಷವಾಗಿ ಮುನ್ರೋ, ಕರ್ನಲ್ ಮುನ್ರೋ ಅಂತ ಏನು ಅಧಿಕಾರಿ ಬಂದಿದ್ದ, ಅವನಿಗೆ ಭಾರಿ ಕೋಪ ಆಯಿತು. ಇವನೇನಪ್ಪ, ನಾನು ಹೇಳಿದ ಮಾತು ಕೇಳ್ತಾ ಇಲ್ವಲ್ಲ, ಎಲ್ಲ ತನಗೆ ತಿಳಿದ ಮಾಡ್ತಿದ್ದಾನೆ ಅಂತೇಳಿ ಅವನು ಹೇಳ್ತಾನೆ, ನೋ, ಇದು ರಾಬರ್ಟ್ ಕ್ಲೈವೆನ ಕಾಲದಿಂದ ಬಂದಿದ್ದು, ನೀನು ಇದನ್ನು ಫಾಲೋ ಮಾಡಲೇಬೇಕು. ನಿನ್ನ ಕೈಯಲ್ಲಿ ಎರಡು ಅಧಿಕಾರ ಕೊಡಲ್ಲ, ದಿವಾನಿ ನಮ್ಮ ಕೈಯಲ್ಲಿರುತ್ತೆ, ನಿಜಾಮತ್ ನಿನ್ನ ಕೈಯಲ್ಲಿರುತ್ತೆ. ಯು ಡೂ ವಾಟ್ ಐ ಸೇ, ನಾ ಏನು ಹೇಳ್ತೀನಿ ಅದನ್ನು ಮಾಡು ಅಷ್ಟೇ ಅಂತ ಇವನು ಕೋಪಗೊಳ್ತಾನೆ. ಯಾರು? ಮುನ್ರೋ. ಆದರೆ ಮೀರ್ ಖಾಸಿಮ್ ಹೇಳ್ತಾನೆ, ನೋ, ಈ ಪದ್ಧತಿ ನನಗೆ ಬೇಕಿಲ್ಲ, ನಾನು ಒಪ್ಪೋದಿಲ್ಲ ಅಂತ ಹೇಳ್ತಾನೆ. ಸೊ ಇದು ಆ ಯುದ್ಧಕ್ಕೆ ಫಸ್ಟ್ ಕಾರಣ. ಯುದ್ಧ ಯಾಕೆ ಸ್ಟಾರ್ಟ್ ಆಯಿತು ಅಂದರೆ ರೀಸನ್ ನಂಬರ್ 1, ಡಯಾರ್ಕಿ ಕುರಿತಾಗಿ ಭಿನ್ನಾಭಿಪ್ರಾಯಗಳು ಇಬ್ಬರ ನಡುವೆ ಬಂತು ಅಂತ. ಈಗ ಎರಡನೇ ಕಾರಣವನ್ನು ಬರೀತೇನೆ. ಆ ಯುದ್ಧ ನಡೀಲಿಕ್ಕೆ ಇನ್ನೊಂದು ಕಾರಣ ಇದೆ. ದೆರ್ ಇಸ್ ಅನದರ್ ರೀಸನ್ ಫಾರ್ ದ ಬ್ಯಾಟಲ್ ಆಫ್ ಬಕ್ಸಾರ್. ಆ ಎರಡನೇ ಕಾರಣ ಏನು? ಕಾರಣ 2 ಅಂತ ನೋಟ್ ಮಾಡ್ಕೊಳ್ಳಿ. ಎರಡನೇ ಕಾರಣ ಏನು ಅಂದರೆ, ಅಲ್ಲೊಂದು ಪದ್ಧತಿ ಜಾರಿಯಲ್ಲಿತ್ತು ಬಂಗಾಳದಲ್ಲಿ, ಅದನ್ನು ದಸ್ತಕ್ ಪದ್ಧತಿ ಅಂತ ಕರೀತಾರೆ. ದಸ್ತಕ್ ಸಿಸ್ಟಮ್. ದಸ್ತಕ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಅ ಫ್ರೀ ಪಾಸ್. ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಹಡಗುಗಳಿಗೆ ಫ್ರೀ ಪಾಸನ್ನು ಕೊಡ್ತಿದ್ರು. ಯಾವುದರಿಂದ? ಎಕ್ಸಂಪ್ಷನ್ ಫ್ರಮ್ ಟ್ಯಾಕ್ಸ್. ನೀವು ತೆರಿಗೆ ಕಟ್ಟೋದರಿಂದ ನಿಮಗೆ ವಿನಾಯಿತಿಯನ್ನು ಕೊಡಲಾಗಿತ್ತು. ಎಕ್ಸಂಪ್ಷನ್ ಆಫ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಟ್ಯಾಕ್ಸ್ ಕಟ್ಟೋದರಿಂದ ಅವರಿಗೆ ಎಕ್ಸಂಪ್ಷನ್ ಇತ್ತು. ಯಾರಿಗೆ? ಬ್ರಿಟಿಷರ ಏನು ಹಡಗುಗಳು ಏನು ಸಾಮಾನು ತೊಗೊಂಡು ಹೋಗ್ತಾಯಿತ್ತು ಅವರಿಗೆ ಟ್ಯಾಕ್ಸಿನಿಂದ ವಿನಾಯಿತಿ ಇತ್ತು, ತೆರಿಗೆ ವಿನಾಯಿತಿ ಇತ್ತು. ಅವ್ರ ಕೈಯಲ್ಲಿ ಒಂದು ಫ್ರೀ ಪಾಸ್ ಕೊಟ್ಟಿದ್ದರು. ಅದನ್ನು ಉರ್ದು ಭಾಷೆಯಲ್ಲಿ ದಸ್ತಕ್ ಅಂತ ಕರೀತಾರೆ. ನೀವು ಮತ್ತಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ದಸ್ತಕ್ ಅಂದರೆ ಫ್ರೀ ಪಾಸ್. ಅದೊಂಥರ ಟೋಕನ್ ಇದ್ದಂಗೆ, ನಿಮ್ಮ ID ಕಾರ್ಡ್ ಇದ್ದಂಗೆ. ಅದನ್ನು ನೀವು ತೋರಿಸ್ಬಿಟ್ರೆ ಚೆಕ್ ಪೋಸ್ಟಲ್ಲಿ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ. ಅದನ್ನು ನೋಡಿಬಿಟ್ಟು ಆಯ್ತು ನೀವು ಹೋಗ್ರಿ, ಟ್ಯಾಕ್ಸ್ ಕಟ್ಟಬೇಡಿ ಅಂತ ಕಳಿಸ್ಬಿಡ್ತಿದ್ರು. ಸೊ ಈ ದಸ್ತಕ್ ಪದ್ಧತಿ ಎಷ್ಟು ಹಳೆಯದು ಅಂದರೆ 1742ರಿಂದ ಇದು ಜಾರಿಯಲ್ಲಿತ್ತು. ಅದೇನು ಹೊಸದೇನಲ್ಲ. 1742ರಿಂದನೂ ಇದು ಜಾರಿಯಲ್ಲಿತ್ತು. ತುಂಬ ಹಳೆಯದಾದ ಪದ್ಧತಿ. ಬಹುಶಃ ಅಲ್ಲಿ ನಿಮಗೆ ನೆನಪಾಗಬೇಕು, 1742 ಅಂದರೆ ಯಾರಿದ್ರು? ಅಲಿವರ್ದಿ ಖಾನ್, ಅಂದರೆ ಸಿರಾಜುದ್ದೌಲನ ಅಜ್ಜ, ಗ್ರ್ಯಾಂಡ್ ಫಾದರ್. ಅವನ ಕಾಲದಿಂದನೂ ದಸ್ತಕ್ ಪದ್ಧತಿ ನಡ್ಕೊಂಡು ಬಂದಿತ್ತು. ಏನು ಸಮಸ್ಯೆ ಇರಲಿಲ್ಲ, ಅವ್ರಿಗೂ ಏನು ತೊಂದರೆ ಇರಲಿಲ್ಲ. ಬಟ್ ಈಗ ಯಾಕೆ ಸಮಸ್ಯೆ ಬಂತು ಅಂದರೆ, ನಾವು ಸಮ್ ಆಫ್ ದ ಬ್ರಿಟಿಷ್ ಆಫೀಸರ್ಸ್, ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಗಳು ಏನು ಮಾಡಿದರು? ಮಿಸ್ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ನೋಡಿ, ಇಲ್ಲಿ ಸಮಸ್ಯೆ ಶುರುವಾಗುತ್ತೆ. ಮಿಸ್ಯೂಸ್ಡ್ ದ ಸಿಸ್ಟಮ್. ಈ ಪದ್ಧತಿಯ ದುರುಪಯೋಗ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು.
ದಸ್ತಕ್ ಪದ್ಧತಿಯನ್ನು ದುರುಪಯೋಗ ಮಾಡಿದರು. ಮಿಸ್ಯೂಸ್ ಅಂದರೆ ದುರ್ಬಳಕೆ. ನೀವು ಯಾವ ಉದ್ದೇಶಕ್ಕೆ ಕೊಟ್ಟಿದ್ದೀರೋ ಆ ಉದ್ದೇಶಕ್ಕೆ ಮಾಡಲಿಲ್ಲ. ದುರ್ಬಳಕೆ ಮಾಡೋದು ಅಂದರೆ ಹೇಗೆ? ತಾವೇ ಪಾಸುಗಳು ಸೃಷ್ಟಿ ಮಾಡೋದು, ಫೇಕಾಗಿ ಅಂದರೆ ಒರಿಜಿನಲ್ ಅಲ್ಲ, ಫೇಕಾಗಿ ದಸ್ತಕಗಳನ್ನ ಸೃಷ್ಟಿ ಮಾಡೋದು, ಆಮೇಲೆ ತಮ್ಮ ಪರ್ಸನಲ್ ಲಾಭಕ್ಕಾಗಿ ಇವುಗಳನ್ನು ಬಳಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದರು. ಇದು ಬಹಳ ಡೇಂಜರಸ್ಸು. ಅಂದರೆ ಪರ್ಸ್ನಲ್ ಬೆನಿಫಿಟ್ ಅಂತ ಹೇಳ್ತೀವಿ. ಈಸ್ಟ್ ಇಂಡಿಯಾ ಕಂಪನಿಯ ನೌಕರರು ತಮ್ಮ ಪರ್ಸನಲ್ ಬೆನಿಫಿಟ್ಟಿಗಾಗಿ ದಸ್ತಕಗಳನ್ನು ಬಳಸುವುದಕ್ಕೆ ಸ್ಟಾರ್ಟ್ ಮಾಡಿದರು. ಆ್ಯಕ್ಚುಲಿ ಅದನ್ನು ಕೊಟ್ಟಿದ್ದು ಯಾವುದಕ್ಕೆ? ಅಫಿಷಿಯಲ್ ಟ್ರೇಡ್. ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕೃತ ವ್ಯಾಪಾರಕ್ಕೆ ಅವರು ಕನ್ಸೆಷನ್ ಕೊಟ್ಟಿದ್ರು, ಓಕೆ, ಅದನ್ನು ಒಪ್ಕೊಳ್ಳೋಣ. ಆದರೆ ಈಗ ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರಿ, ಸಪೋಸ್ ನಾನೊಬ್ಬ ಆಫೀಸರ್ ಅಂತ ತಿಳ್ಕೊಳ್ಳಿ, ನಾನೇನು ಮಾಡ್ತೀನಿ, 4 ಹಡಗುಗಳನ್ನು ತೊಗೊಂಡು ಹೋಗಬೇಕಾದಾಗ ಒಂದು ಹಡಗು ನನ್ನ ಪರ್ಸ್ನಲ್ಲು, ಅದು ಕಂಪನಿಗೆ ಸಂಬಂಧಪಟ್ಟಿದ್ದಲ್ಲ, ನಂದು ವೈಯಕ್ತಿಕ. ಇನ್ನು 3 ಹಡಗು ಕಂಪನಿಗೆ ಸೇರಿದ್ದು. ಆ ದಸ್ತಕ್ ನಾನು ಏನು ಮಾಡ್ತಿದ್ದೆ, 4 ತೋರಿಸ್ತಿದ್ದೆ. 3 ಹಡಗ ಪ್ಲಸ್ ನಂದು 1. ಅಂದರೆ ಏನಾಯ್ತು, ಈಗ ಅಲ್ಲಿ 3 ಹಡಗ ಓಕೆ, ಅದು ಕಂಪನಿದು, ಇನ್ನೊಂದು ನನ್ನ ಪರ್ಸ್ನಲ್ಲು. ಆ್ಯಕ್ಚುಲಿ ಅದಕ್ಕೆ ನಾನೇನು ಮಾಡಬೇಕು, ಟ್ಯಾಕ್ಸ್ ಕಟ್ಟಬೇಕು. ಆದರೆ ಈ ದಸ್ತಕನ್ನು ತೋರಿಸ್ಬಿಟ್ಟು ಟ್ಯಾಕ್ಸ್ ಕಟ್ಟದೆ ನಾನು ಒಂದು ಹಡಗು ಲಂಡನ್ನಿಗೆ ಕಳಿಸ್ಬಿಡ್ತಿದ್ದೆ. ಲಕ್ಷಾಂತರ ರೂಪಾಯಿ ಅವ್ರಿಗೆ ಆದಾಯ ಆಗ್ತಿತ್ತು. ಸೊ ಅಂದರೆ ಒಂದು ಕೊಟ್ಟಂಥ ಪ್ರಿವಿಲೇಜನ್ನು, ಸೌಲಭ್ಯವನ್ನು ಬ್ರಿಟಿಷ್ ಅಧಿಕಾರಿಗಳು ದುರುಪಯೋಗ ಮಾಡಿಕೊಂಡ್ರು, ಮಿಸ್ಯೂಸ್ ಮಾಡಿದರು. ಅದನ್ನು ದಸ್ತಕ್ ಪದ್ಧತಿಯ ದುರುಪಯೋಗ ಅಂತ ಹೇಳ್ತೀವಿ. ಇದು ಯಾರಿಗೆ ಗೊತ್ತಾಯಿತು ಅಂದರೆ ಮೀರ್ ಖಾಸಿಮನಿಗೆ ಗೊತ್ತಾಯಿತು. ಯಾಕಂದರೆ ಅವನು ಲೆಕ್ಕ ಹಾಕಿದ, ಮುಂಚೆ ಬಹಳಷ್ಟು ನಮಗೆ ಇನ್ಕಮ್ ಬರ್ತಾಯಿತ್ತು, ಆದಾಯ ಬರ್ತಾಯಿತ್ತು, ಈಗ ಯಾಕೆ ಕಡಿಮೆ ಆಗ್ತಾಯಿದೆ? ನಿಮಗೆ ಗೊತ್ತಿರುತ್ತೆ, ರೆಗ್ಯುಲರಾಗಿ ವ್ಯಾಪಾರ ಮಾಡೋರಿಗೆ ಎಷ್ಟು ಇನ್ಕಮ್ ಬರುತ್ತೆ ಹೋಗುತ್ತೆ ಅಂತ ಚೆಕ್ ಪೋಸ್ಟಲ್ಲಿ ಇರೋರಿಗೆ ಗೊತ್ತಿರುತ್ತೆ. ಅವನು ಅದ್ರದ್ದೊಂದು ಲೆಕ್ಕಾಚಾರ ಮಾಡಿ ನೋಡಿದ. ಮುಂಚೆ ಬಹಳ ಆದಾಯ ಬರ್ತಿತ್ತು, ಈಗ ಯಾಕೆ ಇನ್ಕಮ್ ಕಡಿಮೆ ಬರ್ತಾಯಿದೆ ಅಂತ ಹುಡುಕಿ ನೋಡಿದ್ರೆ ಈ ಒಂದು ಏನು ಅವ್ಯವಹಾರ, ಇದನ್ನು ಬೇಕಾದ್ರೆ ನೀವು ಅಕ್ರಮ ಅಂತ ಕರಿಬೋದು, ಅಕ್ರಮ ವ್ಯವಹಾರ ಅಂತಲೇ ಕರಿಬೋದು, ಅಕ್ರಮ ವ್ಯಾಪಾರ ಅಂತ ಬೇಕಾದ್ರೆ ಬರ್ಕೊಟ್ರು. ಬ್ರಿಟಿಷ್ ಅಧಿಕಾರಿಗಳು ಅಕ್ರಮ ವ್ಯಾಪಾರ ಮಾಡೋದು ಗೊತ್ತಾಯಿತು. ಯಾರಿಗೆ? ಮೀರ್ ಖಾಸಿಮನಿಗೆ. ಅದನ್ನು ನೋಡಿ ಅವನಿಗೆ ಕೋಪ ಆಯಿತು. ನಾನು ಯಾಕೆ ಇದನ್ನು ಅವಕಾಶ ಮಾಡಬೇಕು, ನನಗೆ ಬರೋ ಆದಾಯ ನಾನು ಯಾಕೆ ಕಳ್ಕೊಳ್ಬೇಕು, ಐ ಆಮ್ ದ ನವಾಬ್ ಆಫ್ ದಿಸ್ ಪ್ಲೇಸ್, ನನಗೆ ಟ್ಯಾಕ್ಸ್ ಕಟ್ಟಿಬಿಟ್ಟೆ ಅವ್ರು ವ್ಯಾಪಾರ ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು ಈಗ ಮೀರ್ ಖಾಸಿಮ್ ಏನು ಮಾಡ್ತಾನೆ, ನೋಟಿಸ್ ಕೊಡ್ತಾನೆ ಈಸ್ಟ್ ಇಂಡಿಯಾ ಕಂಪನಿಗೆ. ಒಂದು ಎಚ್ಚರಿಕೆ ಪತ್ರವನ್ನು ಸರ್ವ್ ಮಾಡಿ, ಇನ್ನು ಮೇಲಿಂದ ನಾನು ಯಾರಿಗೂ ಫ್ರೀ ಪಾಸ್ ಕೊಡಲ್ಲ, ಒಂದು ಆದೇಶ ಮಾಡ್ತಾನೆ. ಇನ್ಮೇಲೆ ಯಾರಿಗೂ ಫ್ರೀ ಪಾಸು ನಾನು ಕೊಡಲ್ಲ, ಎಲ್ಲರೂ ಟ್ಯಾಕ್ಸ್ ಕಟ್ಟಿ ಹೋಗಬೇಕು, ಯಾಕಂದ್ರೆ ನೀವು ದುರುಪಯೋಗ ಮಾಡ್ತೀರಿ ಅಂತ ನಮ್ಗೆ ಗೊತ್ತಾಗಿದೆ. ಸೊ ನೋ ದಸ್ತಕ್, ನೋ ಫ್ರೀ ಪಾಸ್, ಎಲ್ಲರೂ ಬರ್ರಿ, ಚೆಕ್ ಪೋಸ್ಟಲ್ಲಿ ಟ್ಯಾಕ್ಸ್ ಕಟ್ಟ್ರಿ, ನಿಮ್ಮ ಹಡಗು ಬಿಡಿಸ್ಕೊಂಡು ಹೋಗ್ರಿ ಅಂತ ಹೊಸ ಆದೇಶವನ್ನು ಕೊಟ್ಟ. ಸೊ ಯಾವಾಗ ಫ್ರೀ ಪಾಸ್ ಇಲ್ಲ ಅಂದ್ಕೂಡಲೇ ಯಾರಿಗೆ ಸಹಜವಾಗಿ ಕೋಪ ಬಂತು, ಬ್ರಿಟಿಷರಿಗೆ ಎಲ್ಲಿಲ್ಲದ ಕೋಪ ಬಂತು. ಯಾಕಂದರೆ ಅಲ್ಲಿವರೆಗೆ ಅವರಿಗೆ ಲಾಭ ಆಗ್ತಿತ್ತು, ಈಗ ನೀವು ಟ್ಯಾಕ್ಸ್ ಕಟ್ಟ್ರಿ ಅಂತ ಹೇಳಿದ ಕೂಡಲೇ ಕಷ್ಟ ಆಗುತ್ತೆ. ಅದು ಹೆಂಗಂದರೆ 10 kg ಅಕ್ಕಿ ತಿಂಗಳಿಗೆ ನಾವು ಫ್ರೀ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾಳೆಯಿಂದ ದುಡ್ಡು ಕೊಟ್ಟು ತೊಗೊಂಡು ಹೋಗಿ ಅಂದರೆ ಜನ ರೇಷನ್ ಅಂಗಡಿ ಮುಂದೆ ಗಲಾಟೆ ಮಾಡ್ತಾರೆ. ಏನು ಸರ್, ಮೊದಲು ಫ್ರೀ ಕೊಟ್ಟಿದ್ರು, ಈಗ ದುಡ್ಡು ಕೊಡಬೇಕು ಅಂತ. ಇದು ಎಲ್ಲ ಕಾಲದಲ್ಲೂ ಇದ್ದಿದೆ. ಫ್ರೀ ಇದ್ದಿದ್ದನ್ನು ಫ್ರೀ ಇಲ್ಲ ಅಂದರೆ ಜನ ಗಲಾಟೆ ಮಾಡ್ತಾರೆ, ಯಾರೇ ಇರಲಿ, ಬ್ರಿಟಿಷರೇ ಆಗಲಿ ನಾವೇ ಆಗಲಿ. ಸೊ ನೌ ದಿಸ್ ಲೆಡ್ ಟು ದ ಕಾನ್ಫ್ಲಿಕ್ಟ್. ಆ್ಯಕ್ಚುಲಿ ಇದು ಈಗ ಯುದ್ಧಕ್ಕೆ ನಾಂದಿಯಾಗುತ್ತೆ. ಅಂದರೆ ದಸ್ತಕ್ ಪದ್ಧತಿ ರದ್ದು ಮಾಡ್ತೀನಿ ಅಂತ ಹೇಳಿದ್ದು, ಪ್ಲಸ್ ಆ ದ್ವಿಸರ್ಕಾರ ಪದ್ಧತಿ ಫಾಲೋ ಮಾಡಲ್ಲ ಅಂತ ಹೇಳಿದ್ದು, ಈ ಎರಡೂ ಸಂಗತಿಗಳು ಸೇರಿ ಈಗ ನಾವು ಯುದ್ಧಕ್ಕೆ, ಒಂದು ಬ್ಯಾಟಲ್ಗೆ ಸಜ್ಜಾಗಬೇಕಾಗಿದೆ. ಒಂದು ಮಹಾಯುದ್ಧಕ್ಕೆ ಅದು ನಾಂದಿಯಾಗುತ್ತೆ. ಯುದ್ಧಕ್ಕೆ ಅದು ಕಾರಣ ಅಥವಾ ನಾಂದಿಯಾಗುತ್ತೆ. ಆದರೆ ಯುದ್ಧ ಅಷ್ಟು ಸುಲಭವಾಗಿ ನಡೆಯುವಂಥದ್ದಲ್ಲ. ಯಾಕಂದರೆ ಮೀರ್ ಖಾಸಿಮ್ ಭಾಳ ಬುದ್ಧಿವಂತ ಇದ್ದ. ಅವ್ರ ಮಾವನಿಗಿಂತ ಸ್ವಲ್ಪ ಬುದ್ಧಿ ಇತ್ತು ಅವನಿಗೆ. ಅವ್ರ ಮಾವನಿಗೆ ಬುದ್ಧಿ ಇರಲಿಲ್ಲ, ಯಾರಿಗೆ? ಮೀರ್ ಜಾಫರ್ಗೆ. ಆದರೆ ಇವನು ಹಿ ವಾಸ್ ಎ ವೆರಿ ಇಂಟೆಲಿಜೆಂಟ್ ಫೆಲೋ. ಇವನೇನು ಮಾಡ್ತಾನೆ, ಬ್ರಿಟಿಷರನ್ನು ಸುಲಭವಾಗಿ ಸೋಲ್ಸೋಕ್ಕಾಗಲ್ಲ ಅಂತ ಗೊತ್ತಿತ್ತು. ಅದಕ್ಕೆ ಅವನೇನು ಮಾಡ್ತಾನೆ, 3 ಜನರ ನೆರವನ್ನು ಪಡೆದುಕೊಳ್ತಾನೆ. ಅದು ನೋಟ್ ಮಾಡ್ಕೊಳ್ಳಿ, 3 ಅಲ್ಲ, 2 ನೆರವನ್ನು ಪಡ್ಕೊಳ್ತಾನೆ. ಒಂದು ಮೊಘಲ್ ಎಂಪರರ್, ಆಗಿನ ಕಾಲದಲ್ಲಿ ಯಾರು ಚಕ್ರವರ್ತಿ ಇದ್ದರೂ, ಒಂದು ನಿಮಿಷ, ಅದು ಬರಿತಾ ಇಲ್ಲ, ಹಾಂ ಓಕೆ. ಸೊ ಮುಘಲ್ ಎಂಪರರ್, ಆಗಿನ ಚಕ್ರವರ್ತಿ ಯಾರಿದ್ರು, ಅವನು ಹೋಗಿ ಭೇಟಿ ಆಗ್ತಾನೆ. ಅವನ ಹೆಸರು ಏನಪ್ಪ ಅಂದರೆ ಶಾ ಆಲಮ್ ಸೆಕೆಂಡ್. ಇವನ ಹೆಸರು ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ನಲ್ಲಿ ಪಕ್ಕಾ ಬರುತ್ತೆ. 2ನೇ ಶಾ ಆಲಮ್, ಮುಘಲ್ ಚಕ್ರವರ್ತಿ 2ನೇ ಶಾ ಆಲಮ್.
ಪ್ಲಸ್ ಪಕ್ಕದ ಪ್ರಾಂತ್ಯ ಅವಧ್ ಅಂತ ಇರುತ್ತೆ, ಬಂಗಾಳದ ಪಕ್ಕದ ಪ್ರಾಂತ್ಯ. ಆ ಅವಧದಲ್ಲೂ ಕೂಡ ಒಬ್ಬ ನವಾಬ್ ಇರ್ತಾನೆ. ಅವನ ಹೆಸರು ಏನು ಅಂದರೆ ಶೂಜಾ ಉದ್ ದೌಲಾ ಅಂತ. ಶೂಜಾ ಉದ್ ದೌಲಾ ಹೆಸರುಗಳನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ದ ನವಾಬ್ ಆಫ್ ಅವಧ್, ಶೂಜಾ ಉದ್ ದೌಲಾ ಮತ್ತು ಮೊಘಲ್ ಚಕ್ರವರ್ತಿ. ಇವನು ದೆಹಲಿಯಲ್ಲಿದ್ದ. ಆಬ್ವಿಯಸ್ಲಿ ಹಿ ವಾಸ್ ಇನ್ ದೆಹಲಿ. ಸೊ ಎರಡನೇ ಶಾ ಆಲಂ ಇವರಿಬ್ಬರನ್ನು ಭೇಟಿಯಾಗಿ ಏನು ಮಾಡ್ತಾನೆ, ನಾನೀಗ ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಬೇಕು ಅಂತ ಮಾಡಿದ್ದೀನಿ, ನೀವಿಬ್ಬರೂ ನನಗೆ ಸಹಾಯ ಮಾಡಬೇಕು, ನನ್ನ ಜೊತೆಗೆ ಸೇರಿಕೊಳ್ಬೇಕು ಅಂತ ಕೇಳ್ತಾನೆ. ಯಾರು? ಮೀರ್ ಖಾಸಿಮ್. ನಾನೊಬ್ಬನೇ ಫೈಟ್ ಮಾಡಿದರೆ ಗೆಲ್ಲಕ್ಕಾಗಲ್ಲ, ಅವ್ರು ಭಾಳ ಸ್ಟ್ರಾಂಗ್ ಇದ್ದಾರೆ, ನೀವು ಕೈ ಜೋಡಿಸ್ಬೇಕು ಅಂತ ಹೇಳಿದಾಗ ಇವರಿಬ್ಬರು ಏನು ಹೇಳ್ತಾರೆ, ಎಸ್ ನಾವು ಕೂಡ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕು ಅಂತಲೇ ಕೂತಿದ್ವಿ, ನೀನು ಬಂದಿದ್ದು ಭಾಳ ಒಳ್ಳೆಯದಾಯಿತು, ಒಳ್ಳೆ ಟೈಮಿಗೆ ಬಂದಿದ್ದೀಯಾ, ನಮಗೂ ಅವ್ರ ಬಗ್ಗೆ ಭಾಳ ಬೇಜಾರಾಗಿದೆ, ಯುದ್ಧ ಮಾಡಬೇಕು ಅಂತ ನಾವು ತಯಾರಾಗಿದ್ವಿ, ನೀನು ಬಂದಿದ್ದರಿಂದ ಒಳ್ಳೆಯದಾಯಿತು ಅಂತ ಹೇಳಿ ಈ ಇಬ್ಬರು ಪ್ಲಸ್ ಮೀರ್ ಖಾಸಿಮ್ 3 ಜನ ಸೇರಿಕೊಂಡು, ನೆನಪಿಟ್ಕೊಳ್ಳಿ, ಮೀರ್ ಖಾಸಿಮ್ ಬಂಗಾಳದ ನವಾಬ, ಶೂಜಾ ಉದ್ ದೌಲಾ ಔದ್ ಪ್ರಾಂತ್ಯದ ನವಾಬ, ಎರಡನೇ ಶಾ ಆಲಂ ಮೊಘಲ್ ಚಕ್ರವರ್ತಿ, 3 ಜನ ಸೇರಿ ಏನು ಮಾಡ್ತಾರೆ, ಒಟ್ಟು 1.5 ಲಕ್ಷ ಸೈನಿಕರನ್ನು ರೆಡಿ ಮಾಡ್ಕೊಳ್ತಾರೆ. ನೋಡಿ, ಆಗಿನ ಕಾಲದಲ್ಲಿ ಭಾಳ ದೊಡ್ಡ ಸೈನ್ಯ, 1.5 ಲ್ಯಾಕ್, 1.5 ಲಕ್ಷ ಸೈನ್ಯವನ್ನು ಜಮಾಯಿಸ್ಕೊಳ್ತಾರೆ. ಅಂದರೆ ಅದು ಭಾಳ ದೊಡ್ಡ ಸೈನ್ಯ ಆಗಿನ ಕಾಲದಲ್ಲಿ. 1.5 ಲಕ್ಷ ಅಂದರೆ ಭಾಳ ದೊಡ್ಡ ಸೈನ್ಯ. ಅದನ್ನು ರೆಡಿ ಮಾಡಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಸಿದ್ಧರಾಗಿ ಒಂದು ನೋಟಿಸ್ ಕಳಿಸ್ತಾರೆ. ಯಾರಿಗೆ? ಕರ್ನಲ್ ಮುನ್ರೋ. ನಾವು ನಿಮ್ಮ ಮೇಲೆ ಯುದ್ಧ ಮಾಡಲಿಕ್ಕೆ ತಯಾರಾಗಿದ್ದೇವೆ, ಯು ಗೆಟ್ ರೆಡಿ, ನೀವು ಹೇಳಿದ್ದು ನಾವು ಕೇಳಕ್ಕೆ ರೆಡಿ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಕರ್ನಲ್ ಮುನ್ರೋ ಏನು ಹೇಳ್ತಾನಂದರೆ, ನೀವು ಯುದ್ಧ ಮಾಡ್ಲಿಕ್ಕೆ ಬರ್ರಿ ಅಂತ ನಾನು ಕಾಯ್ಕೊಂಡು ಕೂತೀನಿ ಅಂತ ಹೇಳ್ತಾನೆ. ನನಗೂ ಯುದ್ಧ ಮಾಡೋದೇ ಬೇಕಾಗಿದೆ, ಯಾಕಂದರೆ ಅವನು ಯುರೋಪ್ನಲ್ಲಿ ಸಾಕಷ್ಟು ಯುದ್ಧಗಳನ್ನು ಮಾಡಿ ಗೆದ್ದಿದ್ದ, ಸೋತಿರಲಿಲ್ಲ, ಗೆದ್ದಿದ್ದ. ಹಿ ವಾಸ್ ಎ ವಾರ್ ಹೀರೋ. ಅವನಿಗೆ ವಾರ್ ಹೀರೋ ಅಂತೀವಿ ನಾವು ಕರ್ನಲ್ ಮುನ್ರೋಗೆ. ಅವನು ಹೇಳ್ತಾನೆ, ನೋಡಪ್ಪ ನಾನೇನು ಕಳ್ಳೆಪುರಿ ತಿಂದ್ಕೊಂಡು ಸುಮ್ಮನೆ ಕೂತಿಲ್ಲ, ನೀವು ಯುದ್ಧಕ್ಕೆ ಬರಲಿ ಅಂತ ಐ ಆಮ್ ವೇಟಿಂಗ್ ಫಾರ್ ಯು, ನೀವು ಬರ್ರಿ ಅಂತ ಕೈಲಿಕತ್ತೀನಿ. ಆದರೆ ಆವಾಗ ಅವನ ಹತ್ರ ಸೈನಿಕರು ಭಾಳ ಕಡಿಮೆ ಇದ್ದರು. ಕೇವಲ 22,000 ಸೈನಿಕರು ಮಾತ್ರ ಅವನ ಬಳಿಯಲ್ಲಿದ್ದರು. ನೋಡಿ ಇತಿಹಾಸ ಎಷ್ಟು ಇಂಟ್ರೆಸ್ಟಿಂಗ್ ಇದೆ. ಮುನ್ರೋನ ಬಳಿ 22,000 ಈಸ್ಟ್ ಇಂಡಿಯಾ ಕಂಪನಿಯ ಸೈನಿಕರು, ಈ ಕಡೆ 1.5 ಲಕ್ಷ ಸೈನ್ಯ, ಈ 3 ಜನ ಸೇರಿತ್ತು. ಈಗ ಎಲ್ಲರೂ ಸೇರಿ ಯುದ್ಧ ಮಾಡಲಿಕ್ಕೆ ರೆಡಿ ಆಗ್ತಿದ್ದಾರೆ. ಐ ಆಮ್ ರೆಡಿ ಫಾರ್ ವಾರ್. ಈಗ ಎಲ್ಲಿ ಯುದ್ಧ ಮಾಡಬೇಕು ನೋಡಿ, ಇದು ಭಾಳ ಇಂಟ್ರೆಸ್ಟಿಂಗ್ ಹಿಸ್ಟ್ರಿಯಲ್ಲಿ. ಅವರು ಯುದ್ಧಕ್ಕೆ ರೆಡಿ ಇದ್ದಾರೆ, ಇವರು ರೆಡಿ ಇದ್ದಾರೆ, ಇಬ್ಬರೂ ರೆಡಿ ಇದ್ಮೇಲೆ ಎಲ್ಲಿ ಯುದ್ಧ ಆಡಬೇಕು, ಒಂದು ಪ್ಲೇಸ್ ಬೇಕಲ್ಲ. ಸೇನೆ ಬಹಳ ದೊಡ್ಡದಿರೋದ್ರಿಂದ ದೇ ಡಿಸೈಡೆಡ್ ವಿಲ್ ಮೇಕ್ ದ ವಾರ್ ಇನ್ ಬಕ್ಸಾರ್. ನಾವು ಯುದ್ಧ ಮಾಡೋದಾದರೆ ಬಕ್ಸಾರ್ನಲ್ಲಿ ಯುದ್ಧ ಮಾಡೋಣ. ಇದು ಬಿಹಾರದಲ್ಲಿ ಬರುತ್ತೆ. ಬಿಹಾರದ ಅತಿ ದೊಡ್ಡ ಮೈದಾನ, ಬಿಹಾರ್ನ ಅತಿ ದೊಡ್ಡದಾದ ವಿಶಾಲವಾದ ಮೈದಾನ, ಅದನ್ನು ಬಕ್ಸಾರ್ ಪ್ಲೇನ್ಸ್ ಅಂತ ಕರೀತಾರೆ. ಈವನ್ ಜಾಗ್ರಫಿಯಲ್ಲಿ ಕೂಡ ಬರುತ್ತೆ ಬಕ್ಸಾರ್ ಪ್ಲೇನ್ ಅಂದರೆ ಸಮತಟ್ಟಾದ ಪ್ರದೇಶ. ಆ ಬಕ್ಸಾರ್ ಪ್ಲೇನ್ನಲ್ಲಿ ನಾವು ಯುದ್ಧ ಮಾಡೋಣ. ಓಕೆ, ಬಕ್ಸಾರ್ ಪ್ಲೇನ್ನಲ್ಲಿ ನಾವು ಯುದ್ಧ ಮಾಡೋಣ. ಯಾಕಂದ್ರೆ ನಮ್ಮ ಸೈನ್ಯ ಬಹಳ ದೊಡ್ಡದಿರೋದ್ರಿಂದ ಈ ಸಣ್ಣ ಪುಟ್ಟ ಸಪ್ತಾಪುರದ ಮೇನ್ ರೋಡಲ್ಲಿ ನೀವು ಯುದ್ಧ ಮಾಡೋಕ್ಕಾಗಲ್ಲ, 10x10 ರೋಡ್ನಲ್ಲಿ. ಸೊ ಬಕ್ಸಾರ್ ಪ್ಲೇನಲ್ಲಿ ಯುದ್ಧ ಮಾಡೋಣ ಅಂತ ಇಬ್ಬರು ಡಿಸೈಡ್ ಮಾಡಿದರು. ನೋಡಿ ಹಿಸ್ಟ್ರಿ ಯಾಕೆ ಇಂಟ್ರೆಸ್ಟಿಂಗ್ ಅಂತ ನಿಮ್ಗೆ ಹೇಳ್ತೀನಿ ಅಂದರೆ, ಇಬ್ಬರು ಸಾಯಕ್ಕೆ ರೆಡಿಯಾಗಿದ್ದಾರೆ, ಎಲ್ಲಿ ಸಾಯಬೇಕು ಅಂತ ಜಾಗ ಫಿಕ್ಸ್ ಮಾಡಿಕೊಂಡ್ರು. ಸಾಯ್ತೀವಿ, ಲೆಟ್ ಅಸ್ ಡೈ ಇನ್ ಬಕ್ಸಾರ್ ಅಂತ ರೆಡಿ ಮಾಡಿಕೊಂಡು ಯುದ್ಧ ಫಿಕ್ಸ್ ಆಗುತ್ತೆ. ನೋಡಿ ಆವಾಗ ಡೇಟು ಅನೌನ್ಸ್ ಆಗುತ್ತೆ, ಮೇ ತಿಂಗಳು 1764. ಅದು ನೋಟ್ ಮಾಡಿಕೊಳ್ಳಿ. ಇನ್ ದ ಮಂತ್ ಆಫ್ ಮೇ 1764, 1764ರಲ್ಲಿ ಘನಘೋರವಾದ ಯುದ್ಧ. ಇತಿಹಾಸಕಾರರು ಹೇಳುವಂತೆ ದಿಸ್ ಈಸ್ ದ ಬ್ಲಡಿಯೆಸ್ಟ್ ಬ್ಯಾಟಲ್ ಅಂತ ಹೇಳ್ತಾರೆ. ನಮ್ಮ ದೇಶದಲ್ಲೇ ಇದರಷ್ಟು ರಕ್ತಸಿಕ್ತವಾದಂಥ ಯುದ್ಧ ಯಾವುದೂ ಆಗಿಲ್ಲ. ಭಾಳ ದೊಡ್ಡ ಹಿಂಸೆ ಆಗುತ್ತೆ, ರಕ್ತಪಾತ ಆಗುತ್ತೆ. ಬ್ಲಡಿಯೆಸ್ಟ್ ಬ್ಯಾಟಲ್ ಇನ್ ಇಂಡಿಯನ್ ಹಿಸ್ಟ್ರಿ ಯಾವುದು ಅಂತಂದರೆ ಅದು ಬಕ್ಸಾರ್ ಕದನ ಅಂತ ಹೇಳಿ. ರಕ್ತಸಿಕ್ತವಾದ, ರಕ್ತದ ಕಾಲುವೆ ಹರಿತು ಅಂತ ಹೇಳ್ತೀವಲ್ಲ, ಹಾಗೆ ರಕ್ತದ ಕಾಲುವೆ ಹರಿದಿದ್ದು ಬಿಹಾರದ ಬಕ್ಸಾರ್ ಮೈದಾನದಲ್ಲಿ. ಬಿಪಿನ್ ಚಂದ್ರ ಅನ್ನುವ ಇತಿಹಾಸಕಾರ ಹೇಳ್ತಾನೆ,
ಶುದ್ಧವಾದಂಥ ಮೈದಾನ ಆ ಸೈನಿಕರ ರಕ್ತದಿಂದ ಕೆಂಪಾಗಿ ಹೋಯಿತು ಅಂತ ಹೇಳ್ತಾನೆ. ನೋಡಿ, ಅದರ ಅರ್ಥ ನಿಮಗಾಗಿರಬೇಕು. ಶುದ್ಧವಾದಂಥ ಮೈದಾನ ಏನಾಯಿತು, ದ ಹೋಲ್ ಬಕ್ಸಾರ್ ಪ್ಲೇನ್ ಬಿಕೇಮ್ ರೆಡ್ಡಿಶ್ ಬೈ ದ ಬ್ಲಡ್ ಆಫ್ ದಿ ಸೋಲ್ಜರ್ಸ್. ಆ ಸೈನಿಕರ ರಕ್ತ ಹರಿದು ಕೆಂಪಾಗಿ ಹೋಯ್ತಂತೆ. ಅಂದರೆ ಯಾವ ಮಟ್ಟದಲ್ಲಿ ಅಲ್ಲಿ ಫೈಟ್ ಆಯಿತು ಅಂತ ಯೋಚನೆ ಮಾಡಿರಿ. ಇದು ನಿಜವಾದ ಯುದ್ಧ ನನ್ನ ಪ್ರಕಾರ. ಈ ಹಿಂದೆ ಏನು ಪಾಯಿಂಟ್ ಹೇಳಿದೆ ಅದು ನಿಜವಾದ ಯುದ್ಧ ಅಲ್ಲ. ಬ್ಯಾಟಲ್ ಆಫ್ ಪ್ಲಾಸಿ ಏನದಲ್ಲ, ಅದು ಒಂಥರ ಮೋಸದ ಯುದ್ಧ, ವಂಚನೆ ಯುದ್ಧ. ಸೊ ಇದು ನಿಜವಾದ ಯುದ್ಧ ನಡೆಯುತ್ತೆ ಮೇನಲ್ಲಿ 1764. ಅಕಾರ್ಡಿಂಗ್ ಟು ಹಿಸ್ಟಾರಿಯನ್ಸ್ ಇಟ್ ವೆಂಟ್ ಆನ್ ಫಾರ್ 100 days. ನೋಡಿ, ಬಹಳ ದೀರ್ಘವಾಗಿ ನಡೆದ ಯುದ್ಧ. 100 ದಿನಗಳ ಕಾಲ ಈ ಯುದ್ಧ ಸತತವಾಗಿ ನಡೆಯುತ್ತೆ. ಅದರಲ್ಲಿ ಎರಡೂ ಕಡೆಗೂ ಸಾವು ನೋವಾಗ್ತವೆ. ಬರೀ ಅವರಷ್ಟೇ ಸತ್ರು ನಾವಷ್ಟೇ ಅಂತಲ್ಲ, ಎರಡೂ ಕಡೆಗೂ ಕೂಡ ಸಾವು ನೋವು ಅಪಾರವಾಗಿ ಆಗುತ್ತೆ. ಬ್ರಿಟಿಷರೂ ಸಾಯ್ತಾರೆ, ನಮ್ಮ ಸೈನಿಕರು ಸಾಯ್ತಾರೆ. ಬ್ರಿಟಿಷ್ ಸೈನಿಕರು ಸತ್ರು, ನಮ್ಮ ಸೈನಿಕರು ಸತ್ರು, ಎರಡೂ ಕಡೆಗೂ ಅಪಾರವಾದ ಸಾವು ನೋವಾಗಿ. ಬಟ್ ಫೈನಲಿ ರಿಸಲ್ಟ್, ಅಂತಿಮ ರಿಸಲ್ಟು ಯಾರ ಪರವಾಗಿ ಬಂತು ಅಂದರೆ ಇಟ್ ಕೇಮ್ ಇನ್ ಫೇವರ್ ಆಫ್ ಬ್ರಿಟಿಷ್. ಇಲ್ಲಿ ಬ್ರಿಟಿಷರಿಗೆ ಅಂತಿಮವಾಗಿ ಗೆಲುವು ಬರುತ್ತೆ. ಅವರು ವಿಕ್ಟರಿ, ಗೆಲುವನ್ನು ಸಾಧಿಸ್ತಾರೆ. ಆ ಬಕ್ಸಾರ್ ಯುದ್ಧದಲ್ಲಿ ಜಯ ಯಾರಿಗೆ ಸಿಕ್ತು ಅಂತ ಹೇಳಿದರೆ ಬ್ರಿಟಿಷರಿಗೆ. ಬಹುಶಃ ಅದಕ್ಕೆ ಕಾರಣ ಏನು ಅಂತ ನೀವು ಕೇಳ್ಬೋದು. ಯಾಕೆ ಸರ್ ಅವ್ರಿಗೇನೆ ಗೆಲುವು ಹೋಯಿತು ಅಂತ ಹೇಳಿದರೆ, ಬಿಕಾಸ್ ಆಫ್ ಸುಪೀರಿಯರ್ ಆರ್ಮಿ. ಅವರಲ್ಲಿದ್ದಂಥ ಸುಪೀರಿಯರ್ ಆದಂಥ ಸೇನೆ ಪ್ಲಸ್ ಆರ್ಟಿಲರಿ, ಪವರ್ಫುಲ್ ಆದಂಥ ಒಂದು ಫಿರಂಗಿ ಬಂದೂಕುಗಳೇನು ಅವರಲ್ಲಿ ಇತ್ತು, ಅದರ ಕಾರಣದಿಂದಾಗಿ ಅವರು ಯುದ್ಧವನ್ನು ಗೆಲ್ತಾರೆ. ಮತ್ತು ಯುದ್ಧದಲ್ಲಿ 3 ಜನ ಸೋಲ್ತಾರೆ. 2ನೇ ಶಾ ಆಲಂ ಸೋಲ್ತಾನೆ, ಶೂಜಾ ಉದ್ ದೌಲಾ ಸೋಲ್ತಾನೆ, ಮೀರ್ ಖಾಸಿಮ್ ಕೂಡ ಯುದ್ಧ ಭೂಮಿಯಲ್ಲಿ ಸೋಲ್ತಾನೆ. ಆ 3 ಜನರನ್ನು ಅರೆಸ್ಟ್ ಮಾಡಿ ಬಂಧಿಸಿ ತಂದು ಅವ್ರನ್ನ ಸೆರೆಮನೆಯಲ್ಲಿ ಇರ್ತಾನೆ. ಎಲ್ಲಿ, ಯಾವ ಸೆರೆಮನೆಯಲ್ಲಿ ಅಂದರೆ ಅಲಹಾಬಾದಲ್ಲಿ ಇದ್ದಂಥ ಒಂದು ಜೈಲಿನಲ್ಲಿ, ಸೆರೆಮನೆಯಲ್ಲಿ ಅವರನ್ನು ಬಂಧಿಸಲಾಗುತ್ತೆ. 3 ಜನರನ್ನು ಜೈಲಿನಲ್ಲಿ ಕೂಡ ಹಾಕ್ತಾನೆ. ಯಾರು? ಕರ್ನಲ್ ಮುನ್ರೋ. ಸೊ ಮುನ್ರೋನಿಗೆ ಏನು ಟೈಟಲ್ ಇದೆ ಅಂದರೆ ಚಾಂಪಿಯನ್ ಆಫ್ ಬಕ್ಸಾರ್ ಕದನದ ಧೀರ ಅಂತ ನಾವು ಕರಿತೀವಿ. ಸೊ ಈ ಅಲಹಾಬಾದ್ ಪ್ರಿಸನ್ನಲ್ಲಿ ಈ 3 ಕೂಡ ಏನು ಮಾಡ್ತಾನೆ, ಬಂದಿಯಾಗಿ ಕೂಡಿ ಹಾಕ್ತಾನೆ. ಬಂದಿಗಳಾಗಿ ಅವರನ್ನು ಕೂಡಿ ಹಾಕಿ ಮುಂದೆ 1765ರಲ್ಲಿ, ಇದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್, ಎಕ್ಸಾಮಿಗೆ ನೆನಪಿಟ್ಕೊಳ್ಳಿ, ಅಲಹಾಬಾದ್ ಟ್ರೀಟಿ 1765 ಅಂತ ಹೇಳ್ತೀವಿ. ಅದನ್ನು ನೆಕ್ಸ್ಟ್ ಸ್ಲೈಡಿಗೆ ಹೋಗಿ, ಗೋ ಟು ನೆಕ್ಸ್ಟ್ ಸ್ಲೈಡ್. ಮುಂದಿನ ಸ್ಲೈಡಲ್ಲಿ ನಿಮಗೆ ಬರುತ್ತೆ. ಎಸ್, ಇದನ್ನು ನೆನ್ಪಿಟ್ಕೊಂಬಿಡಿ. ದಿಸ್ ಇಸ್ ಲಾಸ್ಟ್ ಪಾಯಿಂಟ್. ಅಲಹಾಬಾದ್ ಟ್ರೀಟಿ 1765. ಈ ಒಪ್ಪಂದ ಯಾರ ನಡುವೆ ಆಗುತ್ತೆ ಅಂದರೆ ಕರ್ನಲ್ ಮುನ್ರೋ ಒಂದು ಕಡೆಗೆ ವರ್ಸಸ್ ಈ 3 ಜನ ಮೊಘಲ್ ಎಂಪರರ್, ಮೊಘಲ್ ಚಕ್ರವರ್ತಿ ಒಂದು ಕಡೆಗೆ, ಇನ್ನೊಂದು ಕಡೆಗೆ ನಿಮ್ಮ ಮೀರ್ ಖಾಸಿಮ್, ಮತ್ತೊಂದು ಕಡೆಗೆ ಶೂಜಾ ಉದ್ ದೌಲಾ, ಔಧದ ನವಾಬ ಶೂಜಾ ಉದ್ ದೌಲಾ. ಓಕೆ, ಅದು ಮೂಡ್ತಾ ಇಲ್ಲ. ಓಕೆ, ನೀವು ನೋಟ್ ಮಾಡ್ಕೊಳ್ಳಿ. ಶೂಜಾ ಉದ್ ದೌಲಾ. ಸೊ ಈ 3 ಜನರ ಮೇಲೆ ಈ ಒಪ್ಪಂದ ಏರ್ಪಡ್ತದೆ. ಓಕೆ, ಮೊಘಲ್ ಎಂಪರರ್ ಶಾ ಆಲಂ, ಅವನ ಹೆಸರು ನೆನ್ಪಿಟ್ಕೊಳ್ರಿ, ಎಕ್ಸಾಮ್ನಲ್ಲಿ ಬರುತ್ತೆ. ಶಾ ಆಲಂ ಸೆಕೆಂಡ್, 2ನೇಯ ಶಾ ಆಲಂ. ಅವನು ಮೀರ್ ಖಾಸಿಮ್ ಬಂಗಾಳದ ನವಾಬ, ಶೂಜಾ ಉದ್ ದೌಲಾ ಔಧದ ನವಾಬ, 3 ಜನರ ಮೇಲೆ ಈ ಒಪ್ಪಂದವನ್ನು ಹೇರಲಾಗುತ್ತೆ. ಈ ಒಪ್ಪಂದದ ಹೈಲೈಟ್ ಏನು ಅಂದರೆ 3 ಪಾಯಿಂಟ್ಸನ್ನು ನೆನ್ಪಿಟ್ಕೋಬೇಕು ನೀವು. ಮೊದಲನೇದು, ಇನ್ನು ಮೇಲಿಂದ ಮೊಘಲರು ಸಾರ್ವಭೌಮರಲ್ಲ, ಬ್ರಿಟಿಷರ್ಸ್ ಆರ್ ಸುಪ್ರೀಂ. ಬ್ರಿಟಿಷರು ಇನ್ನು ಮೇಲೆ ಭಾರತದಲ್ಲಿ ಸಾರ್ವಭೌಮ ಅಧಿಕಾರವನ್ನು ಹೊಂದಿದ್ದಾರೆ. ಅಂದರೆ ಇನ್ಮೇಲೆ ಎಲ್ಲ ಅಧಿಕಾರ ಬ್ರಿಟಿಷರಿಗೆ ಸೇರಿದ್ದು ಅನ್ನೋದು ಫಸ್ಟ್ ಪಾಯಿಂಟು. ಸೆಕೆಂಡು, ದಿವಾನಿ ರೈಟ್ಸನ್ನು ಶಾಶ್ವತವಾಗಿ ಬ್ರಿಟಿಷರಿಗೆ ಬಿಟ್ಟುಕೊಡಲಾಗಿದೆ. ದಿವಾನಿ ರೈಟ್ಸ್ ಟು ದ ಬ್ರಿಟಿಷರ್ಸ್. ಅಂದರೆ ಇನ್ನು ಮೇಲೆ
ಈ ಕಂದಾಯ ವಸೂಲು ಮಾಡುವಂಥ ಹಕ್ಕನ್ನು ಯಾರಿಗೆ ಕೊಡಲಾಯಿತು? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕೊಡಲಾಯಿತು. ಇನ್ಮೇಲೆ ಅವರೇ ನಮಗೆ ಟ್ಯಾಕ್ಸನ್ನು ಹಾಕಿ ನಮ್ಮಿಂದ ಟ್ಯಾಕ್ಸ್ ತೆಗೆದುಕೊಳ್ಳುವ ಕೆಲಸವನ್ನು ಮಾಡ್ತಾರೆ. ಆ ದಿವಾನಿ ಹಕ್ಕುಗಳನ್ನು ಶಾಶ್ವತವಾಗಿ ಬ್ರಿಟಿಷರಿಗೆ ಕೊಡಲಾಯಿತು. ಮೂರನೇದು ಈ ಬಂಗಾಳ ಮತ್ತು ಅವಧ್ ಈ ಎರಡು ಪ್ರಾಂತ್ಯಗಳೇನಿವೆ ಅವು ಬ್ರಿಟಿಷರಿಗೆ ಅಧೀನವಾದವು. ಇನ್ಮೇಲೆ ಬ್ರಿಟಿಷರು ಹೇಳಿದಂಗೆ ಅವ್ರು ಕೇಳಬೇಕು. ಬೆಂಗಾಲ್ ಆ್ಯಂಡ್ ಅವಧ್ ದೇ ಬಿಕೇಮ್ ಸಬಾರ್ಡಿನರಿ ಟು ದಿ ಬ್ರಿಟಿಷ್. ಅವ್ರು ಏನು ಹೇಳ್ತಾರೆ ಅದರ ಪ್ರಕಾರ ಶುಜಾವುದ್ದೌಲಾ ಮತ್ತು ಮೀರ್ ಖಾಸಿಮ್ ನಡ್ಕೊಳ್ಬೇಕು ಅಂತ ಹೇಳಿ ಆ ಮೊಘಲ್ ಎಂಪರರ್ನ ಕಡೆಯಿಂದ ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕಿ ಈ ಮೂರೂ ಜನ ಇದಕ್ಕೆ ಸಿಗ್ನೇಚರ್ ಹಾಕ್ತಾರೆ. ನೆನ್ಪಿಟ್ಕೊಳ್ಳಿ, ಆಲ್ ದ ತ್ರೀ ಪುಟ್ ದೇರ್ ಸಿಗ್ನೇಚರ್, ಇದಕ್ಕೆ ಸಹಿ ಹಾಕಿ ಅದನ್ನು ಅಲಹಾಬಾದ್ ಒಪ್ಪಂದ ಅಂತ ಹೇಳ್ತೀವಿ 1765. ಇದಾದ ಮೇಲಿಂದ ಈ ದೇಶದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ಸ್ಟಾರ್ಟ್ ಆಗುತ್ತೆ. ಇನ್ಮೇಲೆ ಎಲ್ಲ ಯುದ್ಧಗಳು ಮುಗೀತು, ವಾರ್ಸ್ ಕಂಪ್ಲೀಟೆಡ್. ಇನ್ಮೇಲೆ ಅವರು ಈ ದೇಶವನ್ನು ಆಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ದೇಶ ಆಳುವವರಿಗೆ ನಾವೇನು ಟೈಟಲ್ ಕೊಡ್ತೀವಿ ಅಂದರೆ ಗವರ್ನರ್ ಜನರಲ್ ಅಂತ ಕರಿತೀವಿ. ಶಾರ್ಟಲ್ಲಿ ಬರೆದಿದ್ದೀನಿ ನಾನು. ಜಿ ಅಂದರೆ ಗವರ್ನರ್ ಜನರಲ್ಗಳು ಇನ್ಮೇಲೆ ಈ ದೇಶವನ್ನು ಆಳ್ತಾರೆ. ಒಟ್ಟು 23 ಗವರ್ನರ್ ಜನರಲ್ಗಳು ಈ ದೇಶವನ್ನು ಆಳಿದ್ದಾರೆ. ಅದು ನಾನು ತರಗತಿಯಲ್ಲಿ ಒಬ್ಬೊಬ್ಬರಾಗಿ ಚರ್ಚೆ ಮಾಡ್ತಾ ಹೋಗ್ತೀನಿ. ಮುಂದಿನ ಅವಧಿಯಲ್ಲಿ ಫಸ್ಟ್ ಓಪನಿಂಗ್ ಬ್ಯಾಟ್ಸ್ಮನ್ ಯಾರು ಅಂದರೆ ಕಾರ್ನ್ ವಾಲಿಸ್. ನಾವು ಮೊದಲನೇ ವ್ಯಕ್ತಿ ಚರ್ಚೆ ಮಾಡಬೇಕಾದ ವ್ಯಕ್ತಿ ಗವರ್ನರ್ ಜನರಲ್ ಕಾರ್ನ್ ವಾಲಿಸ್ ಭಾರತಕ್ಕೆ ಬರ್ತಾನೆ. ಅವನ ಆಡಳಿತ ಹೇಗೆ ಮಾಡ್ತಾನೆ ಅನ್ನೋದು ನಾನು ಮುಂದಿನ ಸೆಷನ್ನಲ್ಲಿ ಮುಂದುವರಿಸ್ತೇನೆ. ಸೊ ಇಲ್ಲಿವರೆಗೆ ನೀವೇನು ತಿಳ್ಕೊಂಡಿದ್ದೀರಿ, ಈಸ್ಟ್ ಇಂಡಿಯಾ ಕಂಪನಿಯ ಸಾಮ್ರಾಜ್ಯ ಹೇಗೆ ಸ್ಥಾಪನೆಯಾಯಿತು, ಬ್ಯಾಟಲ್ ಆಫ್ ಪ್ಲಾಸಿ ಏನಾಯಿತು, ಬಕ್ಸಾರ್ ಕದನ ಏನಾಯಿತು, ಅಲಹಾಬಾದ್ ಒಪ್ಪಂದ ಏನು ಅಂತ ಎಲ್ಲ ತಿಳ್ಕೊಂಡಿದ್ದೀರಿ. ಫ್ಯಾಕ್ಟ್ಸ್ ಎಲ್ಲ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಸೆಷನ್ನಲ್ಲಿ ವಿಲ್ ಸ್ಟಾರ್ಟ್ ವಿತ್ ದಿಸ್ ವಂಡರ್ಫುಲ್ ಫೆಲೋ ದ ಗವರ್ನರ್ ಜನರಲ್ ಕಾರ್ನ್ ವಾಲಿಸ್. ಅವನ ಕಾಲದಲ್ಲಿ ಏನಾಯಿತು ಅಂತ ನಾನು ಮುಂದಿನ ಸೆಷನ್ನಲ್ಲಿ ಹೇಳ್ತೀನಿ. ಸೊ ಥ್ಯಾಂಕ್ ಯು, ಧನ್ಯವಾದಗಳು.